ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಗುರು, ಇವತ್ತಿಂದು ತಮ್ಮನೇಲು ಟೈಟಲ್ನ ನೋಡೇ ಇರ್ತೀರ. ಇವತ್ತು ನಾವು ನನ್ನ ಲೈಫಿನ ಫಸ್ಟ್ ಪ್ರೊಫೆಷ್ನಲ್ ರೈಡಿಗೆ ಹೋಗ್ತಿರೋ ಅಂಥದ್ದು. ಟೈಮ್ ನೋಡ್ತಿರ್ಬೋದು, ಆ್ಯಕ್ಚುಲಿ 3:20 ಗುರು. 4 ಗಂಟೆಗೆ ನಾವು ನಮ್ಮ ಸ್ಕೂಲ್ ಹತ್ರ ಮೀಟಪ್ ಇರೋವಂಥದ್ದು. ಅಲ್ಲಿ ಎಲ್ಲ ರೈಡರ್ಸ್ ಕೂಡ ಬರ್ತಾರೆ. ಅಣ್ಣ ರೆಡಿ ಆಗಿದ್ದಾರೆ. ನಾನು ಇವಾಗ ಸ್ನಾನಕ್ಕೆ ಹೋಗಬೇಕು, ಬೇಗ ಮಾಡಬೇಕು ಗುರು, ಲೇಟಾದರೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಗೋಪುರ ಎಲ್ಲ ಚಾರ್ಜಿಗೆ ಹಾಕಿ ಎಲ್ಲ ರೆಡಿ ಆಗಿದೆ, ಫೋನ್ ಕೂಡ ರೆಡಿ ಇದೆ. ಇವತ್ತಿನ ಮಾತ್ರ ಮಸ್ತ್ ವ್ಲಾಗು ಗುರು, ಎಂಜಾಯ್ ಮಾಡಿ. ಮೊದಲೋಗಿ ರೆಡಿಯಾಗಿ ಬರ್ತೀನಿ. ಸೊ ನಾವು ರೆಡಿ ಆಗಿದ್ದೀವಿ, ನೋಡ್ತಿರ್ಬೋದು. ಬ್ಲ್ಯಾಕ್ ಟಿ ಶರ್ಟ್, ಜೀನ್ಸ್, ಆಮೇಲೆ ಜಾಕೆಟ್ ಹಾಕತ್ತೀವಿ. ಅಣ್ಣನ ಗ್ಲೌಸು ಬಾಲಕ್ಲಾವ, ನನ್ನ ಗ್ಲೌಸು ಬಾಲಕ್ಲಾವ. ಅಮ್ಮ ಎದ್ದಿದ್ದಾರೆ. GT ರೆಡಿ ಆಗ್ತಿದೆ, ಫ್ಲ್ಯಾಗ್ ಎಲ್ಲ ಕಟ್ತಿದ್ದಾರೆ ಅಣ್ಣ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರೆಡಿನಾ? ಪಕ್ಕ ರೆಡಿ. ಎಷ್ಟು ಗಂಟೆಗೆ ಹೊರಡೋದು? 4 o'clock. ನೈಸ್. ಸೊ ಗುರು, 4ಗೆ ಹೊರಡ್ಬೇಕು. ಇಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಕ್ಯೂರಿಯಾಸಿಟಿ ಇದೆ ಗೈಸ್, ಎಕ್ಸೈಟೆಡ್ ಇದ್ದೀವಿ ತುಂಬ. ನನ್ನ ಲೈಫಿನ ಫಸ್ಟ್ ಪ್ರೊಫೆಷ್ನಲ್ ರೈಡು ಅಂದರೆ ಇದೇ ಗುರು. ಯಾವತ್ತೂ ಒಂದು ರೈಡ್ಗೆ ಹೋಗಿದ್ದೀನಿ ಅನ್ನೋದೇ ಇಲ್ಲ. ಅಂದರೆ ಗ್ರೂಪ್ ರೈಡು, ಸೋಲೋ ರೈಡ್ ಎಷ್ಟೋ ಹೊಡೆದಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್, ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಬ್ಲಾಗ್ ತುಂಬ ಉದ್ದ ಮಾಡೋಕ್ಕೋಗಲ್ಲ, ನೋಡ್ತೀನಿ. ಆದರೆ ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡ್ಬೋದು. ನೋಡೋಣ ಗೈಸ್, ಲೆಟ್ಸ್ ಗೋ. ಮೋಟೋ ವ್ಲಾಗಿಂಗ್ ಸೆಟಪಲ್ಲಿ ಸಿಗೋಣ. ಆ್ಯಕ್ಚುಲಿ ಇನ್ನೊಂದು ತೋರಿಸ್ಬೇಕಿತ್ತು ಗುರು. ಆರ್ ಮೋಟೋ ವ್ಲಾಗಿಂಗ್ ಸೆಟಪ್ ಇಸ್ ರೆಡಿ. ಇಲ್ಲಿ ನೋಡ್ತಿರ್ಬೋದು, ಮಿಸ್ಟರ್ ಕ್ಲೀನ್ ರೈಡ್. ಸಬ್ಸ್ಕ್ರೈಬ್ ಟು ಮಿಸ್ಟರ್ ಕ್ಲೀನ್ ರೈಡ್. ಲೆಟ್ಸ್ ಗೋ ಗೈಸ್. ಸೊ ಗುರು, ವೆಲ್ಕಮ್ ಟು ಮೋಟೋ ವ್ಲಾಗಿಂಗ್ ಸೆಟಪ್. ಸೊ ಗ್ಲೌಸ್ ಹಾಕೊಳ್ಳೋಣ, ತಣ್ಣಗಿದೆ ಗುರು ವೆದರು. ಮುಂದೆ ಅಪ್ಪ ಅಮ್ಮ ಕೂಡ ಹೋಗ್ತಿದ್ದಾರೆ. ಸೊ ಏನೂ ಕಾಣಿಸ್ದೇ ಇರ್ಬೋದು, ಫೋನಲ್ಲಿ ವೀಡಿಯೋ ಮಾಡ್ತಿರೋ ಕಾರಣದಿಂದ ಬಂದಿರ್ಬೋದು ಎಲ್ರೂ. ಯಾರೂ ಬಂದಿಲ್ಲ ಗುರು, ನಾವು ಒಬ್ಬರೇ. ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಗಾಡಿ ಪೂಜೆ ಮಾಡಿಸ್ಕೊಂಡು ಬರೋಣ. ಸೊ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ. ವಿಡಿಯೋ ಕ್ಲಿಯರಿಟಿ ಇದೆಯೋ ಇಲ್ಲವೋ ನನಗೆ ಐಡಿಯಾ ಇಲ್ಲ. ಮೈಕ್ ವಾಯ್ಸ್ ಕೇಳಿಸ್ತಿದೆಯೋ ಇಲ್ಲವೋ ಅದು ಕೂಡ ಐಡಿಯಾ ಇಲ್ಲ ಆ್ಯಕ್ಚುಲಿ. ನೋಡೋಣ. ವ್ಲಾಗ್ನ ಎಂಜಾಯ್ ಮಾಡಿ, ಚೆನ್ನಾಗಿರುತ್ತೆ. ಅದರಲ್ಲಿ ಕೂಡ ಪ್ರೊಫೆಷ್ನಲ್ ರೈಡು ತುಂಬಾ ಚೆನ್ನಾಗಿರುತ್ತೆ. ಸೊ ಗುರು, ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ ಗಾಡಿ ಪೂಜೆ ಮಾಡೋಣ ಅಂತ. ಒಂದು ತೊಂದರೆ ಏನು ಅಂದರೆ, ಈ ಸೆಟಪ್ಪಲ್ಲಿ ಫೋನಲ್ಲಿ ವೀಡಿಯೋ ಆನ್ ಮಾಡಬೇಕು ಅಂದರೆ ನಾನು ಗ್ಲೌಸ್ ಬಿಚ್ಚಿಬಿಟ್ಟೆ ಮಾಡಬೇಕು. ಗ್ಲೌಸಲ್ಲಿ ಆ್ಯಕ್ಚುಲಿ ಆ ಫೋನು ವರ್ಕ್ ಆಗೋಲ್ಲ. ಸೊ ಕಾಣಿಸ್ತಿದೆ ಇಲ್ಲೋ ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನನಗೆ ಕಾಣಿಸ್ತಿದೆ. ನಮ್ಮ GT ನೋಡ್ತಿರ್ಬೋದು, ವಿತ್ ಫ್ಲ್ಯಾಗ್. ಇದು ನೇಷನ್ ಬಿಲ್ಡರ್ಸ್ದು. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ಗುರು, ಇಲ್ಲಿ ದೇವರ ದರ್ಶನ ಎಲ್ಲ ಮಾಡಾಗಿದೆ. ಅಂದರೆ ಇಲ್ಲಿ ವಿಗ್ರಹ, ಇನ್ನು ಸ್ಟ್ಯಾಚು ಇರೋದು. ಸೊ ದೇವರಲ್ಲಿ ಕೇಳ್ತಾ ಈ ರೈಡು ಚೆನ್ನಾಗಿ ಹೋಗಲಿ, ಸೇಫಾಗಿ ಬರೋವಂತಾಗಲಿ ಅಂತ ಕೇಳ್ತಾ ಬೈಕಿಗೆ ಪೂಜೆ ಮಾಡಿ ನಿಂಬೆಹಣ್ಣು ಕೊಟ್ಟಿದ್ವಿ. ಸೊ ಮೀಟಪ್ ಪಾಯಿಂಟ್ ಹತ್ರಕ್ಕೆ ಹೋಗೋಣ. ಮೀಟಪ್ ಪಾಯಿಂಟ್ ಹತ್ರ ಎಲ್ಲರೂ ಇರ್ತಾರೆ, ನೋಡೋಣ. ಆ್ಯಕ್ಚುಲಿ ಅಪ್ಪಾಗ ಯಾರೂ ಬಂದಿರಲಿಲ್ಲ. ಮೀಟಪ್ ಪಾಯಿಂಟ್ ಹತ್ರ ನೋಡೋಣ ಗುರು, ಯಾರ್ಯಾರು ಬಂದಿರ್ತಾರೆ, ಯಾರ್ಯಾರು ಬಂದಿರಲ್ಲ ಅಂತ. ನಾವು ಒಟ್ಟಿನಲ್ಲಿ ಅವ್ರು ಹೇಳ್ದಂಗೆ ನೋಡ್ತಿರ್ಬೋದು, ಅಲ್ಲಿ ಫ್ಲ್ಯಾಗ್ ಕಾಣಿಸ್ತಿದೆ. ಏನು ಬ್ರೋ ಸಮಾಚಾರ? ಹೇಗಿದೆ ವೆದರು? ಕೂಲಾಗಿದೆ ಅಲ್ಲ? ಯಾರು ಬಂದಿರ್ತಾರೆ ಅಂತೀರಾ? ಹಾಂ, ಹೌದು. ನೋಡೋಣ ಗೈಸ್. ಆ್ಯಕ್ಚುಲಿ ಗ್ರೂಪಲ್ಲಿ 2 GT ಇದೆ. ಸೊ ಗೈಸ್, ವಿ ಆರ್ ಫೈನಲಿ ನಿಯರ್ ಟು ದೇವರ್ ಮೀಟಪ್ ಪಾಯಿಂಟ್. ಅಂದರೆ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಿನ ಮೇನ್ ಗೇಟ್ ಅಲ್ಲಿದ್ದೀವಿ. ಸೊ ಬಂದಿದ್ದಾರೆ ರೈಡರ್ಸು, ತುಂಬ ಜನ ಬಂದಿದ್ದಾರೆ. ಎಲ್ಲ ಲೈನಪ್ ಆಗ್ತಿದ್ದಾರೆ ಆಗಲೇ. ನೋಡೋಣ ಹೇಗಿರುತ್ತೆ ಅಂತ. ಗುಡ್ ಮಾರ್ನಿಂಗ್ ಸರ್.
ಸೊ ಗಾಡಿನ ಲೈನಪ್ ಮಾಡೋಣ ಗೈಸ್. ಎಲ್ಲರೂ ಆರ್ಡರ್ ವೈಸಲ್ಲಿ ಲೈನಪ್ ಮಾಡ್ತಿದ್ದಾರೆ. ಅಣ್ಣ ಥರ್ಡ್ ಆರ್ಡರಲ್ಲಿ ನಿಂತಿದ್ದಾರೆ. ಸೊ ಗಾಡಿ ನಿಲ್ಲಿಸಿ ಎಲ್ಲರನ್ನೂ ಮೀಟ್ ಮಾಡೋಣ, ಹಾಗೆ ಸಿನಿಮ್ಯಾಟಿಕ್ಸ್ನ ಎಂಜಾಯ್ ಮಾಡಿ ಗೈಸ್. ಸೊ ಗೈಸ್, ವಿಡಿಯೋ ಸಾಂಗಲ್ಲಿ ನೋಡೇ ಇರ್ತೀರ, ಪೂರ್ತಿ ಗ್ರೂಪ್ ಹೊರಟಿದೆ. ನಾವು ಲಾಸ್ಟಿಗೆ ಬಂದ್ಬಿಟ್ವಿ ಗುರು, ಬಿಕಾಸ್ ವೀಡಿಯೋ ಮಾಡಬೇಕಿತ್ತು, ಅದಕ್ಕೆ ಲಾಸ್ಟಿಗೆ ಬಂದ್ಬಿಟ್ವಿ. ಸೊ ಲೆಟ್ಸ್ ಗೋ. ನೋಡ್ತಿರ್ಬೋದು ಮುಂದೆ ಒಂದು ಹಿಮಾಲಯನ್ ಹೋಗ್ತಿದೆ. ವೀಡಿಯೋ ಕಾಣಿಸ್ತಿದೆಯಿಲ್ವ ನಂಗೆ ಗೊತ್ತಿಲ್ಲ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಗುರು, ಎಷ್ಟು ನೀಟಾಗಿ ವೀಡಿಯೋ ಮಾಡೋಕ್ಕೆ ಅಷ್ಟು ನೀಟಾಗೆ. ಸೊ ಬೇಗ ಮುಂದಕ್ಕೆ ಹೋಗೋಣ. ನಾವೇ ಲಾಸ್ಟಲ್ಲಿದ್ದೀವಿ ಅಲ್ಲ ಬ್ರೋ, ನಾವೇ ಲಾಸ್ಟಲ್ಲಿದ್ದೀವಲ್ಲ ಬ್ರೋ. ಸೊ ಇಡೀ ಗ್ರೂಪಲ್ಲಿ ನಮ್ಮದೇ ಪವರ್ಫುಲ್ ಬೈಕ್ ಇರೋದು ಅಂದರೆ ಲೆಟ್ಸ್ ಸಿ ಗೈಸ್. ತುಂಬಾ ಚೆನ್ನಾಗಿರುತ್ತೆ ಫೀಲು. ಬೆಳಗ್ಗೆ 5:10 ಆಗಲೇ ನೋಡಿ, 5:11 ಇಲ್ಲಿಂದ ಹೊರಟಿರೋದು ನಾವು. ಸೊ ಗ್ರೂಪ್ ಹೋಗ್ತಿದೆ. ಎಲ್ಲರೂ ತುಂಬ ದೂರ ಹೋದ್ರು ಅನ್ನಿಸ್ತಾ ಇಲ್ವಾ? ಕಾಲು ಹಿಡ್ಕೊಬಿಟ್ಟಿದೆ ಗೈಸ್. ಸರಿ ಹೋಯ್ತು. ಓಹೋ, ಪವರ್ ಫೀಲ್ ಆಗ್ತಿದೆ ಬ್ರೋ. ಸೊ ಗೈಸ್, ಲೈನ್ ಅಪ್ ನೋಡ್ತಿರ್ಬೋದು ಮುಂದೆ. ಬ್ರೋ ಹಜಾರ್ಡ್ಸ್ ಆನ್ ಮಾಡ್ಕೊಳ್ಳಿ ಬ್ರೋ. ಆನ್ ಆಗಿದೆಯಾ? ಓಕೆ. ಸೊ ಬ್ಯಾಗ್ನ ಮತ್ತೆ ಹಾಕೊಳ್ಳೋಣ. ಅಣ್ಣಂಗೆ ಸ್ಪೆಕ್ಸ್ ಕೊಡಬೇಕಿತ್ತು, ಆರ್ಗಿರೋ ಹೊಡೋದು ಬ್ರೋ. ನೋಡ್ತಿರ್ಬೋದು RTX 300. ಇದು ಟಾಪ್ ಆ್ಯಂಡ್ ವೇರಿಯಂಟು ಕರ್ನಾಟಕಕ್ಕೆ ಒಂದೇ ಇರೋದು. ಆ್ಯಕ್ಚುಲಿ ಇದೇ ಫಸ್ಟು ಕರ್ನಾಟಕಕ್ಕೆ ಬಂದಿರೋದು ಟಾಪ್ ಆ್ಯಂಡ್ ವೇರಿಯಂಟಲ್ಲಿ. ತುಂಬಾ ಚೆನ್ನಾಗಿದೆ ಗುರು, ಒಳ್ಳೆ ಬ್ರಾಡ್ ಲುಕ್ಕು, ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನನಗೆ. ಸೊ ಗೈಸ್, ವಿ ಆರ್ ಫೈನಲಿ ಇನ್ ಟು ದಿ ಹಾಸನ್ ಹೈವೇ. ಸೊ ಹಾಸನ್ಗೆ ಹೋಗ್ತಿದ್ದೀವಿ. ಅಲ್ಲೆಲ್ಲರೂ ಟೀ ಬ್ರೇಕ್ ತಗೊಳ್ಳೋಣ. ಒಂದೇ ಒಂದು ಸ್ಮಾಲ್ ಬ್ರೇಕ್ ಅಲ್ಲಿಗೆ. ಆಮೇಲೆ ಬೇಕಂದರೆ ಚಿಕ್ಕಮಂಗ್ಳೂರಿಗೆ ಡೈರೆಕ್ಟಾಗಿ ಗಾಡಿ ಹೊಡೋದು ಒಟ್ಟು ಅಲ್ಲಿಂದ ಬ್ರೇಕ್ಫಾಸ್ಟು ಲಂಚು ಇವು ಮಾಡ್ಕೊಳ್ಳೋಣ. ಸೊ ಇಲ್ಲಿ ಆಗ್ತಿರೋಂಥ ರೀಲ್ಗಳೆಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾ ಇರುತ್ತೆ. ಇಲ್ಲೆಲ್ಲರೂ ಯೂಟ್ಯೂಬು ಮತ್ತು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಿರ್ತೀರ. ಇನ್ಸ್ಟಾಗ್ರಾಮಿಂದ ಹೆಸರು ಕೂಡ ಹಾಕಿರ್ತೀನಿ. ಅಣ್ಣಂದು ಕೂಡ ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡಿರ್ತೀವಿ. ಅಲ್ಲಿಗೆ ಹೋಗ್ಬಿಟ್ಟು ನೀವು ರೀಲ್ ಕೂಡ ಚೆಕ್ ಮಾಡ್ಬೋದು. ಕ್ರೇಜಿ ಲೈನಪ್ ಆಗಿದೆ ಗುರು. ಅಲ್ಲಿ ನೋಡ್ತಿರ್ಬೋದು ಲೈನಲ್ಲಿ ಗಾಡಿಗಳು, ಹಿಂದೆ ಕೂಡ ಗಾಡಿಗಳು ಬರ್ತಿದೆ. ತುಂಬಾ ಚೆನ್ನಾಗಿದೆ ಮಾತ್ರ. ನೋಡೋಣ ಇನ್ನು ಮುಂದೆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಫೀಲ್ ಮಾಡ್ಕೊಳ್ಳೋಣ ಗೈಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ. ಮುಂದೆ ಇವ್ರ ಗುರು ಪಕ್ಕಾ ರೈಡರು. ಲೆವೆಲ್ 2ದು ಜಾಕೆಟು, ಲೆವೆಲ್ 2ದು ರೈಡಿಂಗ್ ಪ್ಯಾಂಟು, ಲೆವೆಲ್ 2ದು ರೈಡಿಂಗ್ ಬೂಟ್ಸು ಎಲ್ಲ ಇದೆ. ಪ್ರೊಫೆಷ್ನಲ್ ರೈಡರು ಗುರು. ಲಿಟ್ರಲಿ ಐ ಲೈಕ್ ದಿಸ್ ಮ್ಯಾನ್. ಚಿಂದಿ ಮಾತ್ರ. ಓಹೋ, ಎಕ್ಸ್ಪಲ್ಸ್ ರೈಡರ್. ಆ್ಯಕ್ಚುಲಿ ಅವ್ರು ನಮ್ಮ ಗ್ರೂಪವರಲ್ಲ, ನಮ್ಮ ಗ್ರೂಪರ್ ಆಗಿದ್ದರೆ ನಾವು ಹೆಸರು ಕೂಡ ತಿಳಿಸ್ಕೊಡ್ತಿದ್ವಿ. ಈಗ ನಮ್ಮ ಥರ ಈ ರೈಡ್ಗೆ ಹೋಗೋರು ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ರೈಡರ್ಸ್ ಯಾರು ಇದ್ದರೆ ನೀವು ವೀಲ್ ಸಫರ್, ಇಲ್ಲೆಲ್ಲರೂ ಅದರದ್ದು ಫೋಟೋ ಬರ್ತಾ ಇರುತ್ತೆ ನೋಡ್ಕೊಳ್ಳಿ. ವೀಲ್ ಸಫರ್ ಅಂತ ಒಂದು ಆ್ಯಪ್ ಇದೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಲಾಗಿನ್ ಮಾಡ್ಕೊಂಡು ನಿಮ್ಮ ಗ್ರೂಪ್ನಲ್ಲಿ ಸೆಟ್ ಮಾಡ್ಕೋಬೋದು. ಆ್ಯಕ್ಚುಲಿ ನಿಮ್ಮ ಗ್ರೂಪಲ್ಲಿ ಯಾರ್ಯಾರು ಇದ್ದಾರೆ, ಏನೇನು ಮಾಡಬೇಕು, ಅದು ಇದು ಏನಿದೆ ಎಲ್ಲ ಕೂಡ ಅಲ್ಲಿ ಸೆಟ್ ಮಾಡ್ಬೋದು ಅಂತ. ಸೊ ತುಂಬಾ ಒಳ್ಳೆ ಆ್ಯಪು, ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಗೈಸ್. ಗುರು ಆ್ಯಕ್ಚುಲಿ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಟೀಮ್ ಹೆಸರು ನೇಷನ್ ಬಿಲ್ಡರ್ಸ್ ಟೀಮ್ ಅಂತ. ಆ್ಯಕ್ಚುಲಿ ಚನ್ನರಾಯಪಟ್ಟಣಕ್ಕೆ ಇರೋದು ಅಂದರೆ ಇದೊಂದೇ ಟೀಮು, ರೈಡರ್ಸ್ ಟೀಮು ಅಂತ. ಸೊ ಹಿಂದೆ ಕೂಡ ರೈಡರ್ಸ್ ಬರ್ತಿದ್ದಾರೆ. ಲೈಟ್ ತುಂಬಾ ಇದೆ ಗುರು. ಸೊ ಎಲ್ಲರೂ ರೂಲ್ಸ್ನ ಕೂಡ ಫಾಲೋ ಮಾಡ್ತಿದ್ದಾರೆ. ಕ್ಲಿಯಾರಿಟಿ ಅಷ್ಟಿಲ್ಲ, ಬೇಜಾರು ಮಾಡ್ಕೋಬೇಡಿ, ಕ್ಯಾಮ್ರಾ ಕ್ಲೀನ್ ಮಾಡ್ತಿದ್ದಾರೆ ಗುರು. ಸೊ ಚನ್ನರಾಯಪಟ್ಟಣಕ್ಕೆ ಇರೋದು ಇದು ಒಂದೇ ಟೀಮು, ನೇಷನ್ ಬಿಲ್ಡರ್ಸ್ ಟೀಮ್ ಅಂತ. ಇದ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲೇ ಎಲ್ಲರೂ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ಗ್ರೂಪ್ ಗುರು. ಎಲ್ಲ ರೂಲ್ಸ್ನ ಚೆನ್ನಾಗಿ ಫಾಲೋ ಮಾಡ್ತಾರೆ. ಲೆಟ್ಸ್ ಗೋ ಗೈಸ್. ಸೊ ಗುರು
ನಾವು ಈಗ ಹಾಸನ್ ಹತ್ರ ಇರುವಂಥ ಶಾಂತಿಗ್ರಾಮ ಟೋಲ್ ಹತ್ರ ಇದ್ದೀವಿ. ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ನೋಡೋರಿಗೆಲ್ಲ ಗೊತ್ತೇ ಇರುತ್ತೆ, ಎಷ್ಟು ಸತಿ ಮಾತಾಡಿಲ್ಲ ನಾನು ಈ ಟೋಲ್ ಬಗ್ಗೆ. ಸೊ ಈ ಟೋಲ್ನ ಬುಟ್ಟಾಗಿದೆ, ನಮ್ಮ ಟೀಮ್ ಹೋಗ್ತಿದೆ, ಅಣ್ಣ ಕೂಡ ಓಡಿಸ್ತಿದ್ದಾರೆ. ನೀವು ಗೈಸ್ ಈಗ ಹಾಸನ್ ಸಿಟಿನ ಬೈಪಾಸ್ ಮಾಡಾಗಿದೆ, ಬೈಪಾಸ್ ಕಡೆಯಿಂದನೇ ಹೋಗ್ತಿದ್ದೀವಿ. ಫ್ಲೈಓವರ್ ರೆಡಿ ಆಗ್ತಿತ್ತು, ಸೊ ಆ ಕಡೆಯಿಂದನೇ ಬಂದಿದ್ದೀವಿ. ಮುಂದೆ ಟ್ರಾನ್ಸ್ ಸ್ಪೀಡ್ 400 ಹೋಗ್ತಿದೆ ಗುರು. ಒಳ್ಳೆ ಸೌಂಡು ಪಟ್ರ 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 ಅಂದ್ಕೊಂಡು ನಮ್ಮ ಜಿ ಟಿ ಇನ್ನೂ ಎಕ್ಸಾಸ್ಟ್ ಹಾಕಿಸ್ಬೇಕು, ಹಾಕ್ಸಿಲ್ಲ. ಅದನ್ನು ಪ್ಲ್ಯಾನ್ ಮಾಡೋಣ. ಇದೊಂದು ಕ್ಲಿಪ್ ನೀಟಾಗಿ ಕಾಣುತ್ತೆ ಗುರು ನಿಮಗೆ ಯಾವಾಗಲೂ ಗ್ಲೌಸ್ ಹಾಕೋದು. ಯಾಕಂದರೆ ವೀಡಿಯೋ ಮಾಡಬೇಕು ಅಂದರೆ ನಾನು ಗ್ಲೌಸ್ ಬಿಚ್ಚಿರಬೇಕು. ಯಾಕಂದರೆ ಫೋನು ಅಂದರೆ ನಿಮಗೆ ನಾನು ಮೋಟೋ ವ್ಲಾಗಿಂಗ್ ಸೆಟಪ್ ಕೂಡ ತೋರಿಸ್ತೀನಿ. ತುಂಬ ಕಷ್ಟ ಇದೆ, ಏನು ಮಾಡೋಂಗಿಲ್ಲ. ಕಷ್ಟಪಟ್ಟು ಬೆಳೆದು ಅಂದರೆ ನಾನು ಕೂಡ ಗೊಬ್ಬರ ತಾಳೋಣ, ಟ್ರೈ ಮಾಡೋಣ ಗೊಬ್ಬರ ತಗೊಳ್ಳೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಮ ಸಪೋರ್ಟ್ ಬೇಕು ಗೈಸ್. ಸೊ ಪ್ಲೀಸ್ ಸಪೋರ್ಟ್, ಮೇಕ್ ಶ್ಯೂರ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಇವ್ರ ಬಗ್ಗೆ ಗುರು ಮಾತಾಡಿದ್ದು ನೋಡು ಗುರು, ಎಲ್ಲ ರೈಡಿಂಗ್ ಪ್ಯಾಂಟು, ರೈಡಿಂಗ್ ಜಾಕೆಟು, ಆಮೇಲೆ ಬೂಟ್ಸ್ ಎಲ್ಲ ಹಾಕೊಂಡಿದ್ದಾರೆ. ಇದೊಂದು ಟ್ರಕ್ಕಿಂದ ನಮ್ಮ ಗ್ರೂಪ್ ಮುಂದಕ್ಕೆ ಹೋಗ್ಬಿಟ್ಟಿದೆ. ನಾವು ಈಗ ಓವರ್ಟೇಕ್ ಮಾಡಿ ಹೋಗಬೇಕು. ಸೊ ಗೈಸ್, ವಿ ಹ್ಯಾವ್ ಫೈನಲಿ ಎಂಟರ್ಡ್ ಹಾಸನ್. ಸ್ಮಾಲ್ ಬ್ರೇಕ್ಗೋಸ್ಕರ. ಆ್ಯಕ್ಚುಲಿ ಈ ಕಡೆಯಿಂದನೂ ರೂಟ್ ಹೋಗುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಲೀಡ್ ಹೇಗೆ ಹೋಗ್ತಾರೆ ನಾವು ಹಾಗೆ ಹೋಗ್ತೀವಿ. ಸೊ ಒಟ್ಟಿನಲ್ಲಿ ನಾವು ಹಾಸನ ಒಳಗೆ ಹಾಸನ ರೀಚ್ ಆಗಿದ್ದೀವಿ. ಎಂಟರ್ ಕೂಡ ಮಾಡಾಗಿದೆ ನಾವು ಹಾಸನ್ನ. ಹಾಸನಲ್ಲಿ ಆ್ಯಕ್ಚುಲಿ ಯಾವುದು ಏನು ಅನ್ಬೇಕು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ರೆಡ್ಡು ಕೋಟ್ ಟೈಪ್ ಏನೋ ಇದೆ ನೋಡಿ ಗೈಸ್, ಏನಿದು ಅದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಹೇಳ್ತಿದ್ದೀನಿ, ಈ ಜಾಗ ಏನಿದೆ ಈ ಕಡೆ ಸೈಡಿಂದ ನಾವು ಎಂಟರ್ ಆಗಿದ್ದೀವಿ. ಅಷ್ಟು ನಾಲೆಜ್ ಇಟ್ಟಿಲ್ಲ, ಏನೋ ಅಷ್ಟು ಕೇಳ್ಕೊಂಡಿರಲಿಲ್ಲ. ಸೊ ಈ ಸೈಡಿಂದ ಎಂಟರ್ ಆಗಿದ್ದೀವಿ. ನೋಡೋಬೇಕು, ಫ್ಲೈಓವರ್ ಎಲ್ಲ ಜೊತೆ ಇದ್ದೀವಿ. ಅಯ್ಯಪ್ಪ ಕಷ್ಟ ಐತಿ ಹಿಂದೆ ಇದರಲ್ಲಿ. ನೋಡೋಣ ಗೈಸ್, ತುಂಬಾ ಅನ್ಕಂಫರ್ಟಬಲ್ ಇದೆ. ಒಟ್ಟಿನಲ್ಲಿ ಜಿ ಟಿಲಿ ಪಿಲ್ಲಿಯನಾಗಿ ಕುತ್ಕೋತೀನಿ ಅನ್ನೋದಾದರೆ. ಸೊ ಗೈಸ್, ಬೇಲೂರಲ್ಲಿದ್ದೀವಿ ಆ್ಯಕ್ಚುಲಿ. ಈಗ ಬೇಲೂರನ್ನ ಬಿಟ್ಟಿಲ್ಲ ಆ್ಯಕ್ಚುಲಿ. ಇವಾಗ ಬೇಲೂರಿಂದ ಹೊರಗಡೆ ಹೋಗ್ತಿದ್ದೀವಿ. ಲಿಟ್ರಲಿ ಗುರು, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಜಿ ಟಿಲಿ ಯಾವುದೇ ಕಾರಣಕ್ಕೂ ಪಿಲ್ಲಿಯನಾಗಿ ಯಾರೂ ಹೋಗಬೇಡಿ ಗುರು. ನಂಗೆ ಇನ್ನೂ ನರಕ ಕಾಣಿಸ್ಬಿಟ್ಟಿದೆ ಗುರು. ಯಾವ್ದಾರು ಒಳ್ಳೆ ಟೂರಿಂಗ್ ಬೈಕ್ ಆದರೆ ಮಾತ್ರ ಪಿಲ್ಲಿಯನಾಗಿ ಹೋಗಿ ಅಂತ ಹೇಳ್ತೀನಿ. ಜಿ ಟಿಲಿ ರೈಡರಾಗಿ ಹೋಗಿ ಬೇಕಾದ್ರೆ ಬೈಕ್ ಓಡಿಸ್ಕೊಂಡು, ಪಿಲ್ಲಿಯನಾಗಂತೂ ಹೋಗಬೇಡಿ. ಅದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇವಾಗ ಆಗ್ತಿರೋದು. ವಾವ್, ಏನು ಸೈಕಾಗಿದೆ ನೋಡು ಗುರು. ಲಿಟ್ರಲಿ ಬೆಳಗ್ಗೆ ತಣ್ಣ ಗಾಳಿ, ಕೂಲ್ ಬ್ರೀಸ್ ಹೊಡಿತಿದೆ. ಸೀನ್ರಿ ನೋಡು ಗುರು, ಏನು ಸೈಕಾಗಿದೆ. ವ್ಲಾಗ್ನ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಅಲ್ಲೆಲ್ಲ ವ್ಲಾಗೇ ಮಾಡೋಕ್ಕಾಗಲಿಲ್ಲ, ನಂಗೆ ನರ್ಕ ಕಾಣಿಸ್ಬಿಟ್ಟಿದ್ದೆವು. ಇವಾಗ ಏನೋ ಪರವಾಗಿಲ್ಲ, ಕಷ್ಟಪಟ್ಕೊಂಡು ಹೇಗೋ ಏನೋ ಮಾಡಿ ಸೆಟ್ ಮಾಡ್ಕೊಂಡಿದ್ದೀನಿ ಪೊಸಿಷನ್ನ. ಈಗ ಆರಾಮಾಗಿ ಕೂತಿದ್ದೀನಿ. ನಮ್ಮ ರೈಡಿಂಗ್ ಗ್ರೂಪ್ ಸೈಕಾಗಿದೆ, ಎಲ್ಲರೂ ಒಂದೇ ಲೈನಲ್ಲಿ ಹೋಗ್ತಾಯಿದ್ದೀವಿ. ಚೆನ್ನಾಗಿದೆ ಗುರು, ಒಳ್ಳೆ ಎಕ್ಸ್ಪೀರಿಯೆನ್ಸು ಮಾತ್ರ. ಈ ಥರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಂಥ ಪ್ರೊಫೆಷ್ನಲ್ ರೈಡಿಂಗ್ ಸೇರ್ಕೊಂಡ್ಮೇಲಂತೂ ಇದೇ ಪ್ಯಾಷನ್ ಆಗೋಬೇಕು ಅನ್ನಿಸ್ತಿದೆ. ಪ್ರೊಫೆಷನ್ ಅಲ್ಲ, ಪ್ಯಾಷನ್. ತುಂಬಾ ಚೆನ್ನಾಗಿದೆ ನೋಡಿ ಗೈಸ್, ಏನು ಸಖತ್ತಾಗಿದೆ. ನಮ್ಮ ಗ್ರೂಪ್ ಕೂಡ ಅಲ್ಲಷ್ಟು ದೂರಕ್ಕೂ ಕೂಡ ಹೋಗ್ತಿದ್ದಾರೆ ಬೈಕ್ಸ್ಗಳು. ಈ ಕಡೆ ಕೆರೆ, ಒಳ್ಳೆ ಗಾಳಿ. ಯಾರೋ ಒಬ್ಬರು ಬೋಟಿಂಗ್ ಮಾಡ್ತಿದ್ದಾರೆ, ಇಬ್ಬರು ಬೋಟಿಂಗ್ ಮಾಡ್ತಿದ್ದಾರೆ. ನೈಸ್. ಮೀನಿಗೆ ನಡೀತಾ ಇರ್ತಾರೆ ಗೈಸ್, ಕಾಣಿಸ್ತಿರ್ಬೋದು ಅಂದ್ಕೊಂಡಿದ್ದೀನಿ. ಇಬ್ಬರು, ಇಲ್ಲೊಬ್ಬರು ಮತ್ತು ಅಲ್ಲೊಬ್ಬರು ಮಾಡ್ತಿದ್ದಾರೆ ಆ್ಯಕ್ಚುಲಿ. ಇದಾಗಿದೆ. ಸೊ ಲಿಟ್ರಲಿ ಸೈಕಾಗಿ ನಡೀತಿದೆ. ಅಲ್ಲಷ್ಟು ದೂರಕ್ಕೂ ಬೈಕರ್ಸ್ ಹೋಗ್ತಿದ್ದಾರೆ. ನಮ್ಮ ಗ್ರೂಪ್ ಅವರು ನೋಡ್ತಿರ್ಬೋದು. ಅಷ್ಟು ಕಾಣಿಸ್ತಿದೆಯಾ ಏನೋ ಗೊತ್ತಿಲ್ಲ. ಸೊ ಅವ್ರು ಹೋಗ್ತಿರೋದು ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ನಡೀತಿದೆ ರೈಡು. So guys, we have finally entered Chikmagaluru, the land of coffee. ಅಲ್ಲಿ ಬಾಡಿ ಟೂರು
ಅದನ್ನು ತೋರಿಸೋ ಅಷ್ಟಿಗೆ ಫೋನ್ ಆನ್ ಆಗಲಿಲ್ಲ. ಏನು ಮಾಡೋಂಗಿಲ್ಲ. ಆ್ಯಕ್ಚುಲಿ ಫೋನಲ್ಲೆಲ್ಲ ವೀಡಿಯೋ ಮಾಡ್ತಿರೋದು, ಅದನ್ನು ಸೆಟ್ ಮಾಡ್ಕೊಳ್ಳೋದು ಅದು ತುಂಬ ಕಷ್ಟ. ಯಾಕಂದರೆ ಯಾವಾಗಲೂ ಕೈ ತೆಗಿಬೇಕು, ಗ್ಲೌಸ್ ತೆಗಿಬೇಕು, ಫಿಂಗರ್ ಪ್ರಿಂಟ್ ಹಾಕಬೇಕು, ಆಮೇಲೆ ಕ್ಯಾಮ್ರಾ ಓಪನ್ ಮಾಡಬೇಕು, ಅದಾದ್ಮೇಲೆ ಕ್ಯಾಮ್ರಾ ಸ್ಟಾರ್ಟ್ ಮಾಡಬೇಕು. ಕೆಲಸ ತುಂಬ ಇದೆ. ಸಪೋರ್ಟ್ ಮಾಡಿ, ಏನಾರ ಮಾಡೋಣ ಈ ಸೆಟಪ್ಗೋಸ್ಕರ. ಸೊ ಈ ಸೆಟಪ್ನ ಟೀ ಕುಡಿಯೋಕ್ಕೆ ಅಂತ ಟೀ ಬ್ರೇಕಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ತೋರಿಸ್ತೀನಿ ನನ್ನ ಸೆಟಪ್ ಹೇಗೆ ಏನು ಅಂತ ಕೂಡ. ಆ್ಯಕ್ಚುಲಿ ಈಸಿಯೆಸ್ಟ್ ಸೆಟಪ್ ಅಂತ ಹೇಳ್ಬೋದು. ಹೆಲ್ಮೆಟ್ ತಗೊಂಡು ಅದಕ್ಕೆ ಬೆಲ್ಟ್ ಗಿಲ್ಟ್ ಹಾಕೊಳ್ಳೋದ. ಸೊ ಲೆಟ್ಸ್ ಈಗ ಈ ಕಡೆ ವೆದರ್ ಮಾತ್ರ ಚಿಂದಿ ತುಂಬಾ ಚೆನ್ನಾಗಿದೆ. ಬಟ್ ಚೀಟಿಲ್ ಪಿಲಿಯನ ಕೂರೋ ತುಂಬಾ ಖರಾಬಾಗಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಲೆಟ್ಸ್ ಗೋ. ಚಿಕ್ಕಮಂಗ್ಳೂರು ಗಲ್ಲಿಗಳಲ್ಲಿ ಎಂಟ್ರಿ ತುಂಬ ಚೆನ್ನಾಗಿದೆ ಗುರು. ಬೆಳಗ್ಗೆ ಹೊತ್ತದು ಇನ್ನೂ ಸೈಕು ಮಾತ್ರ ಚೆನ್ನಾಗಿ ಅನ್ನಿಸ್ತಿದೆ. ಅದು ಹೆರಿಟೇಜ್ ಏನು ಸಖತ್ತಾಗಿದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಹಿಂದೆ ಕೂಡ ತುಂಬ ಆರ್ ಟಿ ಎಕ್ಸ್ ಬಂದೈತಲ್ಲ, RTX ಬತ್ತು. ಬತ್ತು. ಸೊ ನೋಡ್ತಿರು ಕಾಪಿ ರೈಟ್ ಬಿದ್ದುಬಿಡುತ್ತೆ ಹಿಂಗೆ ಹಾಡು ಹಾಕಿದ್ರೆ. ವೀಡಿಯೋಲಿ ಕಾಪಿ ರೈಟ್ ಹಾಕ್ಸ್ಕೊಳಕ್ಕೆ ಆಸೆ ಇಲ್ಲ ಗುರು. ಇನ್ನೊಂದು GT ಸೇಮ್ ಕಲರ್, ಬಟ್ ಸ್ವಲ್ಪ ಓಲ್ಡ್ ಮಾಡಲ್. ಅಯ್ಯೋ ಎಲ್ಲ ಹೋಗ್ತಿದ್ದಾರೆ ನೋಡಿ ಗೈಸಲ್ಲಿ. ಇಂಥ ಫೀಲುಗಳು ಬೇಕಾಗಿದ್ದು ಅಂದರೆ ಹಿಂಗಿರಬೇಕು ಫೀಲುಗಳು. ಅದು ಚಿಕ್ಕಮಂಗ್ಳೂರಲ್ಲಿದ್ದೀವಿ, ಕೇಳಬೇಕಾ ಫೀಲ್ ಇರುವಾರ ಸೈಕು. ಸೊ ಗೈಸ್ ಬೈಕ್ ಲೈನಪ್ ಆಗಿರೋದು ನೋಡ್ತಿರ್ಬೋದು. ಆ್ಯಕ್ಚುಲಿ ಇಲ್ಲಿ ನ್ಯೂ ಟೌನ್ ಕೆಫೆ ಅಂತ ಕ್ಯಾಂಟೀನ್ ಅಂತ ಇದೆ. ಅಲ್ಲಿ ತಿಂಡಿ ಮಾಡೋಣ ಅಂತ ನಿಂತಿದ್ವಿ. ಅಲ್ಲಿ ನಮ್ಮ ಬೈಕ್ ಅಲ್ಲಿ ನಿಂತಿದೆ ನೋಡ್ತಿರ್ಬೋದು. 4 ಬೈಕ್ ಇರೋದು. ಸೊ ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್ ಬಗ್ಗೆ ಮಾತಾಡಿದ್ದು ಇದ್ರ ಬಗ್ಗೆನೇ. ಆ್ಯಕ್ಚುಲಿ ನೋಡ್ತಿರ್ಬೋದು ನೀವು, ಇವೆಲ್ಲ ಆ್ಯಕ್ಚುಲಿ ದೇಸಿ ಜುಗಾಡ್ ಹಾಕಿರೋವಂಥದ್ದು. ಇವೆಲ್ಲ ನಾನೇ ಮಾಡಿದ್ದು ಸೈಡಲ್ಲಿ ಕುತ್ಕೊಂಡು. ಸೊ ಸಬ್ಸ್ಕ್ರೈಬ್ ಟು ಮಿಸ್ಟರ್ ಕ್ಲೀನ್ ರೈಟ್. ಸೊ ಗೈಸ್ ಎಲ್ಲ ಮುಗ್ದಿದೆ. ಸೊ ನೋಡ್ತಿರ್ಬೋದು ಹಿಮಾಲಯನ್ನು. ಇದು GT 650 ನಮ್ಮದೇ. ಇನ್ನೇನು ಹೇಳೋದು, ಹೊಸದು RTX 300 ಗೈಸ್. ಇಡೀ ಕರ್ನಾಟಕಕ್ಕೆ ಇರೋದೇ ಒಂದು BTO ಮಾಡಲ್, ಅಂದರೆ ಟಾಪ್ ಎಂಡ್ ಮಾಡಲ್ ಅಂತ ಏನು ಬರುತ್ತೆ, ಇದು ಕರ್ನಾಟಕದಲ್ಲಿ ಇರೋದು ಒಂದೇ. ಆ್ಯಕ್ಚುಲಿ ಏನು ಬ್ರಾಡ್ ಲುಕ್ ಇದೆ ನೋಡುಗರು. ಇಷ್ಟು ಅಗ್ಲ ಮುಖ, ಇಂಡಿಯನ್ ಬ್ರ್ಯಾಂಡಿಂಗು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಬೀಕ್ ಏನಿದೆ ಇದು ಕಂಪ್ನಿಯಿಂದ ಕೊಡೋದಲ್ಲ. ಆ್ಯಕ್ಚುಲಿ ನಾವು ಹೊರಗಡೆಯಿಂದ ಎಕ್ಸ್ಟರ್ನಲ್ ಹಾಕ್ಸೋವಂಥದ್ದು ಆಕ್ಸೆಸರಿಲಿ ಬರುತ್ತೆ. ಅದೇ ಒಟ್ಟಲ್ಲಿ ತುಂಬಾ ಸೈಕಾಗಿದೆ. ರೈಡ್ ಅಂತ ಕೇಳೋಂಗೆ ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಒಳ್ಳೆ ಫೀಲು. ಸೊ ಗೈಸ್ ತಿಂಡಿ ಎಲ್ಲ ಆಗಿದೆ. ಸ್ಟೋರಿ ನೋಡಿದ್ದೀರಾ ಏನೋ ಗೊತ್ತಿಲ್ಲ, ಹಾಕಿದ್ದೀನಿ. ಸೊ ಮುಂದೆ ಏನಾರು ಅಪ್ಡೇಟ್ಸ್ ಏನಾರು ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೀನಿ. ಯಾಕಂದರೆ ವೀಡಿಯೋ ಬರೋದು ಲೇಟು. ಈಗ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನಾಳೆ ನಾಡಿದ್ರಲ್ಲಿ ಬರ್ಬೋದು. ಬಿಕಾಸ್ ಆಫ್ ಎಡಿಟಿಂಗ್ ಬೇಗ ಆಗ್ಬೋದು, ಬಟ್ ನೆಟ್ವರ್ಕ್ ಇಶ್ಯೂ ಸ್ವಲ್ಪ ಇದೆ ಮನೇಲಿ. ಸೊ ಒಂದಿಲ್ಲ 2 ದಿನ ಲೇಟ್ ಆಗೇ ಆಗುತ್ತೆ ವೀಡಿಯೋ ಯಾವುದೇ ಆದ್ರೂ. ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ನ ಕೊಡ್ತಾನೆ ಇರ್ತೀನಿ ಅವಾಗವಾಗ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ. ತಿಂಡಿ ಮಾಡ್ಬಿಟ್ಟು ಇವಾಗ ಗುರು ಎಲ್ಲರೂ ಆರಾಮಾಗಿ ಬೆಚ್ಚಿ ಕುತ್ಕೊಳ್ಳೋಣ ಅನ್ನಿಸ್ತಿದೆ. ಬಟ್ ರೈಡ್ ಫೀಲ್ ತಗೋಬೇಕಲ್ಲ. ಏನು ಸಕಲಾಗಿದೆ ನೋಡಿದ್ರು. ಕ್ಲಾಸಿಕ್ಸ್ 350 ಕ್ಲಾಸಿಕ್ಕು ಕಲರ್ ಚೆನ್ನಾಗಿದೆ. ತುಂಬ ಆಲಿವ್ ಗ್ರೀನ್ ಕಲರಲ್ಲಿ ಇರೋದು ಚೆನ್ನಾಗಿದೆ. ತುಂಬ ನೈಸ್. ಗುರು ಮಸ್ತು. ಇವನೇನಪ್ಪ ಎಲ್ಲಿ ಗ್ಲೌಸೇ ಇಲ್ಲ ಅನ್ಕೊಂಡ್ರೆ ಬ್ಯಾಗಿಗೆ ಹಾಕಿದ್ದೀನಿ. ಬಿಕಾಸ್ ಅವಾಗ ವೀಡಿಯೋ ಆನ್ ಮಾಡೋಕ್ಕೆ ಗ್ಲೌಸ್ ಬಿಚ್ಚೋದು ತುಂಬ ಕಷ್ಟ ಆಗುತ್ತೆ. ಬಿಚ್ಚೆ ಹಾಕ್ಬಿಟ್ಟೆ. ಇಲ್ಲಿಂದ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರು. ಬೆಟ್ಟ ಎಲ್ಲ ಲಿಟ್ರಲಿ ನಿಜ ಈ ಕಡೆಗೆ ಬಂದಿದ್ದು ಸಾರ್ಥಕ ಅನ್ನಿಸ್ತಿದೆ ಗುರು. ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಬಂದ್ಬಿಟ್ಟು. ಮುಂದೆ ಯಾವ ರೈಡ್ ಆದರೂ ಹೋಗ್ತೀನಿ. ಹೋಗಲಿಲ್ಲ ಅಂದರೆ ಇರೋಕ್ಕಾಗೋದೇ ಇಲ್ಲ.
ಗುರು ರೋಡ್ ಮಾತ್ರ ಏನು ಸೈಕಾಗೈತೆ ನೋಡಿ ಗುರು, ಪೂರ್ತಿ ಲೀನ್ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ ಬೈಕಲ್ಲಿ. ಚಿಂದಿ ಮಾತ್ರ ಫೀಲು, ಎಲ್ಲ ಫ್ರಸ್ಟ್ರೇಷನ್ಸಿಂದ ದೂರ, ಏನು ಟೆನ್ಷನೇ ಇಲ್ಲ ಗುರು, ರಿಲೀಫ್ ಆಗಿರ್ಬೋದು, ಏನು ಟೆನ್ಷನ್ ಇಲ್ಲದೆ ಎಂಜಾಯ್ ಮಾಡ್ಕೊಂಡು ಓಡಾಡ್ಬೋದು. ಆ್ಯಕ್ಚುಲಿ ಇಲ್ಲಿಂದ ಎಲ್ಲರೂ ಲೆಫ್ಟ್ ತಗತ್ತಿದ್ದಾರೆ. ನಾವು ಗಳ್ಳಿಕೆರೆ ಅಲ್ಲ ಮುಳ್ಳಯ್ಯನಗಿರಿ ಸೈಡಿಗೆ ಹೋಗ್ಬೇಕು. ಸೊ ಇಲ್ಲಿಂದ ಇಲ್ಲೆಲ್ಲ ಬೆಟ್ಟ ಗುಡ್ಡ ಏನು ಸೈಕಾಗಿದೆ ಗೈಸ್, ಚಿಂದಿ ಮಾತ್ರ ಮಸ್ತ್ ಮಜಾ. ಸೊ ಗುರು ಏನು ಸಖತ್ ಫೀಲಿಂಗು ಗುರು, ಎಷ್ಟು ಚೆನ್ನಾಗಿದೆ ಗೊತ್ತಾ, ದಟ್ಟವಾದ ಕಾಡು. ಹಂಗಂತ ತುಂಬ ಖುಷಿ ಆಗೋಯ್ತು ಬಂದು, ಸಖತ್ ಫೀಲಿಂಗು ಮಾತ್ರ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ಎಲ್ಲರೂ ಬೈಕಲ್ಲಿ ಎಂಜಾಯ್ ಮಾಡ್ಕೊಂಡು, ಸೊ ಸಿನಿಮ್ಯಾಟಿಕ್ಸ್ನ ಎಂಜಾಯ್ ಮಾಡಿ ಗೈಸ್. ಗೊತ್ತಿಲ್ಲ ಬಟ್ ನಿಲ್ಸಿದ್ದಾರೆ, ಏನೋ ಗೊತ್ತಿಲ್ಲ. ಇದೊಂದು ಶಾರ್ಟ್ ತೆಕ್ಕೊಂಡಿರೋಣ, ಇದೊಂದು ರೀಲು ಲೈಫ್ ಇನ್ಸ್ಟಾಗ್ರಾಮಲ್ಲಿ ಬಂದೇ ಬರುತ್ತೆ. ಏನಂತೆ ನೋಡಿ, ಅದರಲ್ಲಿ ಸ್ಕ್ರೀನ್ಶಾಟ್ ತೆಗ್ದಿದ್ದೀರಾ? ಯಾಕಂದರೆ ಮುಳ್ಳಯ್ಯನಗಿರಿ ಪೀಕಲ್ಲಿ ಯಾರೋ ಮಿಸ್ ಆಗಿತ್ತಲ್ಲ, ಅವ್ರ ಕಾರಣದಿಂದ, ಅಂದರೆ ಅದು ಯಾಕಾಯ್ತು ಏನೋ ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಈಗ ಸೇಫ್ಟಿ ಪ್ರಿಕಾಷನ್ಸ್ ತಗೋತಿದ್ದಾರೆ, ಒಳ್ಳೆಯದೇ ಆ್ಯಕ್ಚುಲಿ ತಗೊಳ್ಳೋದು, ತುಂಬ ಒಳ್ಳೆಯದು. ಆ ಥರ ಮಾಡಬೇಕು, ಅದಕ್ಕೆ ಪರ್ಮಿಷನ್ ನಾವು ಕೂಡ ತಗೊಂಡಿದ್ದೀವಿ. ಬುಕ್ಕಿಂಗ್ ಮಾಡಿಕೊಳ್ಳೋದ ಗಾಯ್ಸ್, ಸೀನ್ರಿ ನೋಡಿ ಗಾಯ್ಸ್, ಸಕ್ಕದಾಗಿದೆ ಮಾತ್ರ. ನಾವು ಆ್ಯಕ್ಚುಲಿ ಕೆಳಗಿದ್ದೆ ರೋಡು, ಅಲ್ಲಿಂದ ಬಂದಿದ್ವಿ, ಅಲ್ಲಿ ಕಾಣಿಸುತ್ತೆ. ಲಿಟ್ರಲಿ ಸಕ್ಕದಾಗಿ ಕಾಣಿಸ್ತಿದೆ. ಎಷ್ಟು ಕ್ಲೌಡ್ ಲೆವೆಲಲ್ಲಿ ಇದ್ದೀವಿ ಗುರು, ಕ್ಲೌಡ್ ಲೆವೆಲಲ್ಲಿದ್ದೀವಿ, ಕ್ಲೌಡ್ ಲೆವೆಲಿಗಿದ್ದೀವಿ. ತುಂಬ ಚೆನ್ನಾಗಿದೆ ಮಾತ್ರ. ಮೇನೇ ಆದರೂ ಮುಳ್ಳಯ್ಯನಗಿರಿ ಪೀಕ್ ಹ್ಯಾಟ್ಸ್ ಆಫ್, ಸೈಕ್ ಮಾತ್ರ ನೋಡೋಕ್ಕೈತೆ. ಇನ್ನೂ ಮೇಲಕ್ಕೆ, ಪೂರ್ತಿ ಮೇಲಕ್ಕೆ ಹೋಗಿಲ್ಲ ನಾವು, ಇನ್ನೂ ಹೋಗ್ತಾನೆ ಇದ್ದೀವಿ. ಫಾರೆಸ್ಟ್ ಚೆಕ್ ಪಾಯಿಂಟ್ ಗೋಸ್ಲೋ ಓಕೆ, ಇಷ್ಟೇನಾ? ಡೌನಲ್ಲಿ ಹೋಗ್ತಿದ್ದೀವಿ. ವಾವ್, ಒಂದು ಟರ್ನ್ ಆದಮೇಲೆ ಇನ್ನೊಂದು ಟರ್ನ್, ಬೇರೆನೇ ಸೀನು. ಅಲ್ಲೊಂದು ರೋಡ್ ಕಾಣಿಸ್ತಿದೆ, ಅಲ್ಲೊಂದು ಚಿಕ್ಕ ರೋಡ್ ಹೋಗ್ತಿದೆ, ಅದಾದ್ಮೇಲೆ ಕೆಳಗೊಂದು ರೋಡ್ ಹೋಗ್ತಿದೆ. ಏನು ಸಕ್ಕತ್ತಾಗಿದೆ ಲಿಟ್ರಲಿ. ಕಾಂಟ್ ಡಿಸ್ಕ್ರೈಬ್ ಬೈ ವರ್ಡ್ಸ್ ಗೈಸ್. ನೀವು ಇಲ್ಲಿಗೆ ಬರಬೇಕು ಆ್ಯಕ್ಚುಲಿ, ವ್ಲಾಗ್ ನೋಡ್ಕೊಂಡು ಇಲ್ಲಿಗೆ ಬನ್ನಿ. ಎಲ್ಲ ಫ್ರಸ್ಟ್ರೇಷನ್ಸ್ನು ಬಿಟ್ಟು ಫ್ರೆಂಡ್ಸ್ ಜೊತೆನೋ ಫ್ಯಾಮ್ಲಿ ಜೊತೆನೋ ಬಂದು ಟೈಮ್ ಸ್ಪೆಂಡ್ ಮಾಡಿ. ಆ್ಯಕ್ಚುಲಿ ಇವಾಗ ನಾವು ಆ ರೋಡಲ್ಲಿ ಹೋಗ್ತೀವಿ, ಅಲ್ಲಿದೆ ರೋಡ್ ಕಾಣಿಸ್ತಿದೆ. ವೈಡ್ ಆ್ಯಂಗಲಲ್ಲಿ ಕಾಣದೇ ಇರ್ಬೋದು, ಬಟ್ ಅಲ್ಲಿ ಕಾಣಿಸ್ತಿದೆ. ಸ್ಟಾಪ್ ಮಾಡಿಬಿಟ್ಟು ಝೂಮ್ ಹಾಕೊಂಡು ನೋಡಿ. ಈಗ ಅಲ್ಲಿಂದ ಪಾಸ್ ಆಗ್ತೀವಿ ನಾವು. ಒಂಚೂರು ಜಾಸ್ತಿ ಗ್ರೂಪಲ್ಲಿ ಇರೋರೆಲ್ಲ ಅಲ್ಲಿಗೆ ಹೋಗಿದ್ದಿದ್ರೆ ಕಾಣೋದು, ತೋರಿಸ್ಬೋದಿತ್ತು. ಬಟ್ ನೋ ಒನ್ ಇಸ್ ದೇರ್, ಎಲ್ಲ ನಮ್ಮ ಜೊತೆ ಎಲ್ಲ ಒಂದೇ ಲೈನಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿದೆ. ಯಪ್ಪ
ಸೊ ಗೈಸ್ ಹತ್ತತ್ರ ಮುಳ್ಳಯ್ಯನಗಿರಿ ಟಾಪ್ ಹತ್ರ ಇದ್ದೀವಿ. ನರ್ಕ ಕಾಣಿಸ್ಕೊಬಿಟ್ಟಿದೆ ಗುರು, ತಲೆ ಕೆಟ್ಟೋಗ್ಬಿಟ್ಟಿದೆ ಹಿಂದೆ ಕೂತು. ಸೀನ್ರಿ ಸೈಕೋಗಿದೆ ಮಾತ್ರ. ಸೀನ್ರಿ ನೋಡೋಣ ಅಂತ ಆಸೆ, ಬಟ್ ಜೀಟಿಲಿ ಅಪ್ಪ ಅದ್ರಲ್ಲಿ ಬೇರೆ ಈ ರೋಡಲ್ಲಿ ಇದು ಬೇರೆ ತಾಕುತ್ತಾ ಟಾಲ್ರೇಟ್ ಮಾಡೋಕ್ಕಾಗ್ತಿಲ್ಲ ಗುರು. ಅಷ್ಟು ಕಷ್ಟ ಆಗುತ್ತೆ ಆ್ಯಕ್ಚುಲಿ ಜೀಟಿಲಿ. ನಾನು ಹೇಳ್ತೀನಿ ನೋಡಿ, ಇಂಥ ಲಾಂಗ್ ರೈಡೆಲ್ಲ ಮಾಡೋದಾದ್ರೆ ಜಿ ಟಿ ಅಂತ ಪ್ರಿಫರ್ ಮಾಡಲ್ಲ ನಾನು. ಹಿಮಾಲಯನ್ ಅದು ಇದು ನೋಡ್ಕೊಳ್ಳಿ. ನೋಡಿ ಗಾಯ್ಸ್ ಏನು ಸಖತ್ತಾಗಿದೆ ವ್ಯೂ. ಎಷ್ಟು ಏರ್ಪಿನ್ 3-4 ಏರ್ಪಿನ್ ಬೆಂಡ್ಸ್ ಏನೋ ಇತ್ತು, ಅವೆಲ್ಲನೂ ಕಂಪ್ಲೀಟ್ ಮಾಡ್ಕೊಬಂದಿದ್ದೀವಿ. ಪೂರ್ತಿ ಎಂಜಾಯ್ಮೆಂಟು. ಕ್ಲೌಡ್ಸ್ಗಿಂತ ಮೇಲೆ ಬಂದಿದ್ದೀವಿ ಗುರು. ಅಂದರೆ ಅನ್ಸುತ್ತೆ ಸ್ವಲ್ಪ ಈ ಗ್ರೌಂಡೆಡ್ ಕ್ಲೌಡ್ಸ್ ಇರ್ತಾವಲ್ಲ ಅದಕ್ಕಿಂತ ಮೇಲೆ ಬಂದಿದ್ದೀವಿ. ಸ್ಕೈಯಲ್ಲಿರೋ ಕ್ಲೌಡ್ಸ್ಗಿಂತ ಮೇಲೆ ಹೋಗ್ಬೇಕು ಅಂದರೆ ತುಂಬ ಮೇಲೆ ಹೋಗ್ಬೇಕು. ಲಿಟ್ರಲಿ ವಿ ಆರ್ ಟು ದಿ ಪೀಕ್ ಗೈಸ್. ಏನು ಸಖತ್ತಾಗಿದೆ ಗುರು, ತುಂಬ ಚೆನ್ನಾಗಿದ್ದಾರೆ, ಸಖತ್ತಾಗಿದ್ದಾರೆ, ಸೈಕಾಗಿದೆ ಮಾತ್ರ. ಫ್ಯಾಮ್ಲಿ ಜೊತೆನೂ ಕೂಡ ಎಂಜಾಯ್ ಮಾಡೋಕ್ಕೆ ಬರ್ಬೋದು, ಫ್ರೆಂಡ್ಸ್ ಜೊತೆ ಕೂಡ ಎಂಜಾಯ್ ಮಾಡೋಕ್ಕೆ ಬರ್ಬೋದು. ತುಂಬಾ ಚೆನ್ನಾಗಿದೆ. ನೈಸ್. ಶಾಪಿಂಗ್ ಮಾಡೋದಾದ್ರೆ ಶಾಪಿಂಗ್ ಮಾಡ್ಬೋದು. ಬೈಕಲ್ಲಿ ನಾವು ಹಿಡ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡು ಅಷ್ಟೊಂದೆಲ್ಲ ಸಾಹಸ ಮಾಡೋದಕ್ಕೆ ಹೋಗೋದು ಬೇಡ. ಬಂದಿದ್ದೀವಿ ನೋಡ್ಕೊಂಡು ಹೋಗುವ. ಬೈಕ್ ಬಿಟ್ಟಿದ್ದಾರೆ, ಬಟ್ ಜಿ ಟಿಲಿ ಆಫ್ ರೋಡು OMG. ಗುರು ನಮ್ಮ ಅಣ್ಣ ಸೊಂಟ ಮುರಿಯೋಕ್ಕೆ ಪ್ಲ್ಯಾನ್ ಹಾಕ್ಬಿಟ್ಟವ್ರು ಗುರು. ಲಿಟ್ರಲಿ ನಾನು ಸೊಂಟ ಮುರ್ದಾಕಕ್ಕೆ ಪ್ಲ್ಯಾನ್ ಹಾಕಿದ್ದೀರಾ? ಅಯ್ಯೋ ಅಯ್ಯೋ, ನಾ ಆಫ್ ರೋಡಿಗೆ ಜಿ ಟಿ ಪ್ರಿಫರ್ ಮಾಡಲ್ಲ. ಅಯ್ಯೋ ಗುರು, ನರ್ಕ ಏನು ಮಾಡೋಂಗಿಲ್ಲ, ಇವೆಲ್ಲ ಮಾಡಬೇಕು. ಅಡ್ವೆಂಚರ್ ಗೈಸ್, ಎಕ್ಸ್ಪೀರಿಯನ್ಸ್ ಇದು. ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಇವೆಲ್ಲನೂ. ಓ ಯಾರೋ ಬಿದ್ದಿದ್ದಾರೆ. ಹಿಮಾಲಯನ್ ಬಿದ್ದಿದೆ. ಕ್ರ್ಯಾಶ್ ಆಗೋಗಿದೆ. ಕೊನೆಗೂ ನನ್ನ ಸೊಂಟ ಇವತ್ತು ಮುರಿಯೋಕ್ಕಿಂತ ಮುಂಚೆ ಬಚಾವಾಗೈತಿ. ಏನೇಳಿ? ವಾಹ್, ಹಿಮಾಲಯನ್ ಇದ್ದಿದ್ರೆ ನೀವು 10,000 ಗೊತ್ತು. ಅಪ್ಪ ಇಷ್ಟ ಗಂಟ ಆಫ್ ರೋಡಿಂದ ಬಂದ್ಬಿಟ್ಟು ಸಾಕಾಗೋಯ್ತು. ಅಲ್ಲಿ ರೋಡ್ ಮಾಡೋಕ್ಕೆ ಏನಾಗಿತ್ತು ಅಂತ. ಅಲ್ಲಿ ರೋಡ್ ಮಾಡಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ನಮ್ಮ ಅಣ್ಣಗೆ ಹೇಳೋಣ ಅಂತ ಹೋದರೆ ಕೇಳಿಸ್ಕೊಳ್ಳಿ ಇಲ್ಲ. ನಮ್ಮ ಅಣ್ಣ ಕಿತ್ತೆ ಹೋಯ್ತು ಗುರುಗಳು. ಸ್ಕೇಟಿಂಗಲ್ಲಿ ಬಿದ್ದರೆ ಅದೇ ದುರಂತ ನಡೆದಿತ್ತಲ್ಲ, ಅದು ಗಾಯಕ್ಕಿದ್ದೋಗ್ಬಿಡ್ತು. ಹಿಂಗಾಗ್ಬಾರ್ದಿತ್ತು. ಬಟ್ ನೈಸ್ ಫೀಲಿಂಗ್. ಆದರೆ ಆಫ್ ರೋಡಲ್ಲಂತ ಕೆಳಗೆ ಇಳಿಯೋ ಟೈಮಲ್ಲಿ ನಾನು ಹಿಮಾಲಯನಲ್ಲೇ ಹೋಗೋದು ನೋಡಿ, ಅದಂತ ಗ್ಯಾರಂಟಿ. ಎಲ್ಲ ಎಸ್ಕೇಪ್ ಆಗ್ಬಿಟ್ಟವ್ರೆ. ಹಿಮಾಲಯನ್ ಅಲ್ಲಿ ಹೋಗ್ತಿದೆ, ಅದರಿಂದ ಪಲ್ಸರ್, ಬುಲೆಟ್, ಕ್ಲಾಸಿಕ್, GT ಫ್ರೆಂಡ್ಸ್ ಜೊತೆ ಬಂದಾಗಲೇ ಅನ್ಕೋತೀನಿ. ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಿದೆ ಅದ್ರ ಎಂಡ್ ಪಾಯಿಂಟ್. ಅಲ್ಲಿಂದ ಕೆಳಗೆ ಇಳಿದೋದ್ರೆ ಒಂದು ಫಾಲ್ಸ್ ಸಮಥಿಂಗ್ ಸಿಗುತ್ತೆ, ಫಾಲ್ಸ್ ಟೈಪಲ್ಲಿ. ಅಂದರೆ ಕಲ್ಲಿಂದ ನೀರು ಬರುತ್ತೆ ಅದು ಬಿಟ್ಟರೆ ಮೊದಲು ಇಲ್ಲಿ 12 ಮಂತ್ಸಿಗೆ ಒಂದೇ ಸತಿ ಫ್ಲವರ್ ಬರೋದು ಆ್ಯಕ್ಚುಲಿ ಗಿಡದಲ್ಲಿ, ಪರ್ಪಲ್ ಕಲರು. ಹಳೆಯ ವ್ಲಾಗ್ಗಳಿತ್ತು, ಯಾರ್ಯಾರು ಹಳೆಯ ವ್ಲಾಗ್ ನೋಡಿದ್ರೆ ಕಮೆಂಟ್ ಮಾಡಿ. ಆ ಫ್ಲವರ್ಸ್ ಎಲ್ಲ ತೋರಿಸಿದ್ದೀನಿ ಇಲ್ಲಿ ಪರ್ಪಲ್ ಕಲರ್ದು. ಸೊ ವಿ ಆರ್ ಹಿಯರ್, ನೋಡ್ತಿರ್ಬೋದು, ಚೆನ್ನಾಗಿದೆ. ಬಟ್ ಆಫ್ ರೋಡ್ ಪ್ಯಾಚ್ ತುಂಬ ಖರಾಬಾಗಿತ್ತು. ಮಾಣಿಕ್ಯದರ ಫಾಲ್ಸ್ ಬರೋದು ಇಲ್ಲೇ ಕೆಳಗೆ. ಸೊ ನಾನು ಹೇಳ್ತಿದ್ನಲ್ಲ ಆ ಥರ. ಸೊ ಅಲ್ಲಿಗೆ ಕೂಡ ಹೋಗೋಣ. ಆ್ಯಕ್ಚುಲಿ ಹಳೆ ವ್ಲಾಗ್ಸ್ ಯಾರ್ಯಾರು ನೋಡಿದ್ದೀರ ಕಮೆಂಟ್ ಮಾಡಿ, ಈ ವ್ಲಾಗ್ ಇಂಥ ವ್ಲಾಗಲ್ಲಿತ್ತು ನೋಡಿದ್ದೀವಿ ಅಂತ. ಓಕೆ ಗೈಸ್, ಇಲ್ಲಿಂದ ಕೆಳಗೆ ಇಳ್ಕೊಂಡು ಹೋಗೋದು. ಅದು ಕೂಡ ಹೋಗ್ತೀವೋ ಏನೋ ಗೊತ್ತಿಲ್ಲ, ಹೋಗ್ಬೋದು ಅನ್ಕೋತೀನಿ, ನೋಡೋಣ.
ಎಲ್ಲ ರೈಡರ್ಸ್ ಬಂದಿದ್ದಾರೆ, ಎಲ್ಲ ಬಂದು ನಿಂತಿದ್ದಾರೆ. ನಾವೇನಿದಾನ ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂದರೆ ಅಲ್ಲಿ ಬೈಕು ನಿಂತೋಗಿತ್ತು. ಸೈಕೋ ಗುರು ಎಲ್ಲರೂ ಇಲ್ಲೇ ಇದ್ದಾರೆ. ಹಿಮಾಲಯನ್ 450 ಬಂದಿದೆ, ಇಲ್ಲೇ ಇದೆ. ಎಲ್ಲ ರೈಡರ್ಸು ಬಂದಿದ್ದಾರೆ. ನೈಸ್. ಅಂದರೆ ಆ ಹಿಮಾಲಯನ್ ಇದೆಲ್ಲ ಬ್ಲ್ಯಾಕ್ ಕಲರ್ದು, ಅದ್ರದ್ದು ಕ್ರ್ಯಾಶ್ ಆಯಿತು. ಅಂದರೆ ಟರ್ನಿಂಗಲ್ಲಿ ಬಿದ್ದುಬಿಡ್ತು ವಿತೌಟ್, ಅಂದರೆ ಇದಿಲ್ಲದೆ. ತುಂಬ ಚೆನ್ನಾಗಿದೆ ಗುರು. ಸರ್ ಎಲ್ಲ ಅಲ್ಲೋಗಿ ನಿಂತಿದ್ದಾರೆ. ಎಲ್ಲ ಇಲ್ಲೇ ಇದ್ದಾರೆ. ಹಾಯ್ ಬ್ರೋ. ಹಾಯ್. ಹೇಗಿದೆ ಪ್ಲೇಸು? ತುಂಬ ಚೆನ್ನಾಗಿದೆ, ಬಟ್ ಈ ಕಡೆ ಗಲೀಜು ಮಾಡಿಬಿಟ್ಟಿದೆ. ಅವರು ಮೇಲೆ ನಿಂತಿದ್ದಾರೆ, ಬೈಕ್ಸ್ ಎಲ್ಲ ಮೇಲೆ ಇದೆ. ಅಲ್ಲೇನು ಗೊತ್ತಿಲ್ಲ, ಆ ಕಡೆ ಇರೋದು. ನೋಡಿ ಗಾಯ್ಸ್, ವ್ಯೂ ನೋಡಿ ಗಾಯ್ಸ್, ಏನು ಸಖತ್ತಾಗಿದೆ. ಈ ಕಡೆ ಆ್ಯಕ್ಚುಲಿ ಸಿನಿಮ್ಯಾಟಿಕ್ಸ್ಗೋಸ್ಕರ ವ್ಯೂಸು, ಅಂದರೆ ವಿಡಿಯೋ ಮಾಡ್ತಿರೋದು. ಆಫ್ ರೋಡ್ ಆ ಕಡೆ ಸ್ಟಾರ್ಟ್ ಆಗುತ್ತೆ. ಓಹೋ, ಆಫ್ ರೋಡಲ್ಲಂತೂ ನನ್ನ ಸೊಂಟ ಮುರಿಯೋದಂತ ಗ್ಯಾರಂಟಿ. ಏನು ಸಖತ್ತಾಗಿದೆ ಗುರು. ವ್ಯೂ ಅಂದರೆ ವ್ಯೂ, ಇದ್ರದ್ದು ವ್ಯೂ ಸಖತ್ ಚಿಂದಿ ಮಾತ್ರ. ಆಫ್ ರೋಡು ವಿಡಿಯೋ ಮಾಡ್ತಾರೆ ಚೆನ್ನ. ಆಫ್ ರೋಡ್ ಮಾಡ್ಕೊಂಡು ಗುರು ಬಂದಿದ್ದೀವಿ. ಒಟ್ಟಿನಲ್ಲಿ ಗಾಡಿಗಳೆಲ್ಲ ಲೈನಲ್ಲಿ ಹಾಕೋಬಿಟ್ಟಿದ್ದಾರೆ. ನಮ್ಮ ಜಿಟಿನೂ ಕೂಡ ನಿಲ್ಲಿಸ್ಬಿಟ್ಟು ಇದು ಮಾಡೋಣ, ಅಲ್ಲೇ ಹಾಕೋಬೇಕಂತ ಮಧ್ಯದಲ್ಲಿ. ಏನು ಗಾಡಿನ ಪಾರ್ಕ್ ಮಾಡೋಣ. ಜಿ ಟಿ ಪಕ್ಕದಲ್ಲಿ ಜಿ ಟಿ RTX ಬಂದಿದೆ. ಸರ್ ಇಲ್ಲೇ ನಿಂತಿದ್ದಾರೆ. ಈಗ ಎಲ್ಲರ ಲೊಕೇಶನ್ ಒಂದೇ ಕಡೆ ಇತ್ತು. ಸರ್ ಆಮೇಲೆ ಇದ್ರಲ್ಲಿ ಆ್ಯಪಲ್ಲಿ ನೋಡಿದೆ, ಕೌಶಿಕ್ ಸರ್ ಲೊಕೇಶನ್ ಇಲ್ಲ ಗೊತ್ತಿತ್ತು. ಗೈಸ್ ಎಲ್ಲ ಬೈಕ್ ಕೂಡ ಲೈನಪ್ ಆಗಿದೆ. ಫೋಟೋ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಸಿಗುತ್ತೆ. ಫೋಟೋ ಸ್ಟೋರಿ ಕೂಡ ಹಾಕಿದ್ದೀನಿ ಒಂದ. ಸೊ ಗಾಡಿ ಪೂರ್ತಿ ಎಲ್ಲ ಲೈನಪ್ ಆಗಿದೆ. GT ಆಡೋ ಜೊತೆಗೆ ನಿಂತಿದೆ. ಸೊ ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿದೆ. ಬಿಸಿಲು ಜಾಸ್ತಿ ಆಯ್ತು ಅಷ್ಟೇ, ಈಗ ಬತ್ತ ನೋಡಬೇಕು. ಸೊ ಗೈಸ್ ಅಲ್ಲಿಂದ ಹೊರಟಿದ್ದೀವಿ. ಫೋಟೋ ಗಿಟ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಸಿಗುತ್ತೆ. ಈಗ ಇಲ್ಲಿಂದ ಹೊರಟಾಗಿದೆ. ಇಲ್ಲಿಂದ ಮುಳ್ಳಯ್ಯನಗಿರಿ ಪೀಕಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ಇವತ್ತು ಪೂರ್ತಿ ದಿನ ಎಲ್ಲ ವೀಡಿಯೋನೇ. ಪಾರ್ಟ್ 1 ಪಾರ್ಟ್ 2 ಏನು ಬೇಡ, ಎಲ್ಲ ಒಂದೇ ವೀಡಿಯೋಲಿ ತೋರಿಸ್ತೀನಿ ಅಂತ ನಾನು. ಸೊ ನೋ ಪಾರ್ಟ್ 1 ಪಾರ್ಟ್ 2 ಇನ್ ಮೈ ವ್ಲಾಗ್ಸ್. ಸೊ ನೋಡಿ ಗಾಯ್ಸ್, ಏನು ಸಖತ್ತಾಗಿ ಕಾಣಿಸ್ತಿದೆ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗಾಯ್ಸ್. ಇಲ್ಲೊಂದು ಸ್ಪಾಟ್ ಇದೆ ಗುರು, ಸಖತ್ತಾಗಿದೆ. ಆ್ಯಕ್ಚುಲಿ ಎಲ್ಲ ರೈಡರ್ಗಳು ನಿಂತ್ಕೊಂಡ್ರು, ನೆಟ್ಟೇ ಇಲ್ಲ. ಮೇಲಕ್ಕೆ ಹೋಗಿದ್ದಾರೆ ಆ್ಯಕ್ಚುಲಿ ನೋಡೋಕ್ಕೆ. ಸೊ ಜಾಸ್ತಿ ಏನಲ್ಲ ಆ್ಯಕ್ಚುಲಿ, ಇಷ್ಟ ಅಲ್ಲಿ ನೀರು ಹರಿತಿದೆಯಲ್ಲ ಅದನ್ನು ನೋಡೋಕ್ಕೆ ಅಂತ ಹೋಗ್ತಿದ್ದಾರೆ. ಚೆನ್ನಾಗಿದೆ, ನೈಸ್ ಪ್ಲೇಸ್. ಕ್ಲೀನ್ ಇಲ್ಲ ಅಷ್ಟೇ, ಅಷ್ಟೊಂದು ನಡೆಯುತ್ತೆ. ಚೆನ್ನಾಗಿದೆ, ನೈಸ್ ಪ್ಲೇಸ್ ಟು ಸಿ. ಆ್ಯಕ್ಚುಲಿ ಯಾರ್ಯಾರಿಗೆ GTಲಿ ಚಾರ್ಜರ್ ಪಿನ್ ಇಲ್ಲಿದೆ ಅಂತ ಗೊತ್ತಿಲ್ಲ ಅಂದರೆ ಇಲ್ಲಿ ಕೆಳಗಿರುತ್ತೆ ನೋಡಿ ಗೈಸ್. ಇಲ್ಲಿ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಮೂರನೇ ಸರಿ. ಸೊ ಗೈಸ್ ಎಲ್ಲ ಮುಳ್ಳಯ್ಯನಗಿರಿ ಪೀಕ್ ಹತ್ತತ್ರ ಇದ್ದೀವಿ. ಬಟ್ ಮುಂದೆ ಟ್ರಾಫಿಕ್ ಜಾಮ್ ಆಗೋಗಿದೆ. ಏನಕ್ಕೆ, ಏನು ಕಾರಣ ಏನೋ ಗೊತ್ತಿಲ್ಲ. ಗಾಡಿಗಳು ಪಾರ್ಕ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಟ್ರಾಫಿಕ್ ಜಾಮ್ ಕಾಸ್ ಆಗಿದೆ. ನೋಡಿ ಇಲ್ಲೊಂದು TT ನಿಂತಿದೆ. ಇದನ್ನು ಆ್ಯಕ್ಚುಲಿ ಈಗ ತೆಗೀತಿದ್ದಾರೆ, ಬಟ್ ಹಿಂಗೆ ನಿಲ್ಲಿಸ್ಬಿಟ್ಟು ಹೋದರೆ ಹಿಂಗೆ ನಿಲ್ಲಿಸ್ಬಾರ್ದಲ್ವಾ. ಸೊ
ಅದಕ್ಕೆ ಟ್ರಾಫಿಕ್ ಜಾಮ್ ಕಾಸ್ ಆಗ್ಬಿಟ್ಟಿದೆ ಈ ಕಡೆ. ಆ ಬಿಸಿಲಲ್ಲಿ ಬೇರೆ ಇವ್ರ ಕಡೆನ ಕಾರಲ್ಲಿ ಕೂತಿರ್ತಾರೆ, ನಾವು ಬೈಕಲ್ಲಿ ಬೇರೆ ಇಷ್ಟೊಂದು ಬಿಸಿಲು ಕೂತಿರ್ತೀವಿ, ಕಷ್ಟ ಆಗುತ್ತೆ ನಮಗೂ ತಾನೇ ಮಾಡ್ಕೊಳ್ಳೋದು. ಏನು ಮಾಡೋಂಗಿಲ್ಲ ನೋಡಿ, ಸೈಡಲ್ಲೇ ಗಾಡಿಗಳನ್ನ ಪಾರ್ಕ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ನಡ್ಕೊಂಡು. ಬಟ್ ಈ ಥರ ಟ್ರಾಫಿಕ್ ಜಾಮ್ ಕಾಸ್ ಆದಾಗ ಯಾರು ಬಂದು ತೆಗಿಯೋರು ಗಾಡಿನ? ಇಂಥವನ್ನೆಲ್ಲ ನೋಡ್ಕೋತಾ ಇರಬೇಕು. ಹಿಂಗೆ ಮಾಡಿದ್ರೆ ಏನು ಕತೆ? ಸೊ ಗೈಸ್, ಹೇಗೋ ಬೈಕ್ಸಿಗೆ ಎಂಟ್ರಿ ಇದೆ ಅನ್ಕೋತೀನಿ. ಬಿಡಲ್ವಾ? ಬೈಕ್ಸಿಗೆ ಎಂಟ್ರಿ ಇಲ್ಲವಂತೆ. ಗಾಡಿನ ಅಲ್ಲೋಗಿ ಪಾರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಹೋಗ್ಬಿಟ್ಟು ಪಾರ್ಕ್ ಮಾಡೋಣ. ಪಾರ್ಕ್ ಮಾಡೋಕ್ಕೆ ಹೇಳಿದ್ರ ಇಲ್ಲ ಇಲ್ಲಿಂದ ಹೋಗ್ಬೋದು ಅಂತಂದ್ರು. ಪಾರ್ಕ್ ಗೇರ್ಗೆ ಹಾಕ್ಬಿಟ್ಟು ಸ್ಟ್ಯಾಂಡ್ ಹಾಕ್ಬಿಟ್ಟು ನಿಲ್ಲಿಸಿ. ಉಯ್ ಒಳ್ಳೆ ಇರಿ ಇಳ್ಕತ್ತೀನಿ ನೋಡಿ. ಅಲ್ಲೋಗಿ ನಿಲ್ಲಿಸಿ. ಗೈಸ್ ಸಾಕಾಗೋಯ್ತು. ಹಿಂದೆ ಪಿಲಿಯನ ಕೂತ್ಕೋತೆ ಸಾಕಾಗೋಯ್ತು ಗುರು ಫೋಟೋ ಸೆಷನ್ ಅಂತ ಬಂದಿದ್ವಿ. ಇಲ್ಲಿ ಅಣ್ಣ ಬ್ರೋ, ಹಲೋ ಫೋಟೋ ಸೆಷನ್ ಆಯಿತು ಅನ್ನಿ. ಆಯಿತು, ಮುಗೀತು. ಹೆಂಗಿತ್ತು ಫೋಟೋಗಳು? ಸೂಪರ್ ಆಗಿದೆ. ಎಲ್ಲಿ ಸಿಗ್ಬೋದು? ಎಲ್ಲ ಅವೈಲೇಬಲ್? ನಿಮ್ಮದು ಅಲ್ಲೇ ಸಿಗುತ್ತೆ, ನಮ್ಮದು ಅಲ್ಲೇ ಸಿಗುತ್ತೆ. ಸೊ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಎಸ್ ಆಫ್ ಕೋರ್ಸ್. ಒನ್ ಇಸ್ ಮಿಸ್ಟರ್ ಕೆಮೋರಿಕ್ಸ್, ಒನ್ ಇಸ್ ಶರಣ್ ಬ್ರೋಗೌಡ. ಶರಣ್ ಬ್ರೋಗೌಡ. ಏನು ಮರ್ತೋಗ್ಬಿಟ್ಟಿದ್ದೀರಾ? ಮರ್ತೋಗ್ಬಿಟ್ಟೋದನ್ನ ಅದಲ್ಲ, ನಿಮ್ಮ ಬಾಯಲ್ಲಿ ಕೇಳಬೇಕು, ಅದಕ್ಕೆ ಮರ್ತೋಗ್ಲಿ. ಅದೇ ಮಜಾ. ಅದೇ ಮಜಾ ಸಿಗೋದು. ಬಾ ನೀರು ಕುಡಿಯೋಣ. ಅದು ಮೇನ್ ಅದೇ. ಈಗ ಇಲ್ಲಿ ದೇವಸ್ಥಾನ ಕೂಡ ಇದೆ, ಇದು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಪ್ಪ ಎಲ್ಲ ಎತ್ಕೊಂಡು ಏನೇನು ನೋಡಿ ಎತ್ಕೊಳ್ಳಿ ಗುರು. ಕೈಯಲ್ಲಿ ಏನೂ ಕಾಣಿಸ್ತಾ ಇರ್ಬೋದಾ? ಇಲ್ಲಿ ನೋಡಿ, ಪವರ್ ಬ್ಯಾಂಕು, ಗೋಪ್ರೋ ಚಾರ್ಜಿಂಗಲ್ಲಿದೆ, ಫೋನ್ ಚಾರ್ಜಿಂಗಲ್ಲಿದೆ. ಇಲ್ಲಿಂದ ಬೆಟ್ಟ ಏನು ಸಾಕಾದಾಗ ಕಾಣಿಸ್ತಿದೆ ನೋಡಿದ್ರು, ಪೂರ್ತಿ ಮೇಲೆ ಚೆನ್ನಾಯ್ತಲ್ಲ. ಅಷ್ಟೊಂದು ಬೇರ್ಲಿಲ್ಲ ನಾನು. ಸೊ ಗೈಸ್ ನೋಡಿ ಅಣ್ಣ, ಹಿಂಗೆ ಓಹೋ ಇವಾಗ ಇಲ್ಲಿಂದ ಹೊರಡ್ತಿದ್ದೀವಿ ಗೈಸ್. ಹತ್ತತ್ರ ಆಯಿತು, ಅರ್ಧ ಇಲ್ಲ 1 ಅವರ್ ಆಯಿತು ಇಲ್ಲೇ ಇದ್ದು. ಈಗೆಲ್ಲ ಹೊರಡ್ತಿದ್ದೀವಿ, ಎಲ್ಲ ರೆಡಿ. ಲೆಟ್ಸ್ ಗೋ ಗೈಸ್. ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಎಲ್ಲೂ ಓಡಾಡೋಕ್ಕೇನು ಹೋಗಲಿಲ್ಲ, ಬಂದಿದ್ವಲ್ಲ ಮೊದಲೇ, ಎಲ್ಲೂ ಹೋಗಲಿಲ್ಲ. ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಜ್ಯೂಸ್ ಗೀಸ್ ಕುಡ್ಕೊಂಡು ಬಂದ್ವಿ. ಶುಗರ್ ಕೇನ್ ಜ್ಯೂಸು, ನೀರು ಖಾಲಿ ಆಗ್ಬಿಟ್ಟಿದೆ, ಅದಕ್ಕೆ ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ಬಂದಿದ್ವಿ. ಸೊ ಇವಾಗ ಇನ್ನೇನು ಹೊರಡ್ತಾಯಿದ್ದೀವಿ. ನೋಡೋಣ ಗೈಸ್. ನೆಕ್ಸ್ಟು ಅದ್ಯಾವುದೋ ಫಾರೆಸ್ಟ್ಗಂತೆ, ನೋಡೋಣ. ಹೆಸರು ಕೂಡ ತಿಳ್ಕೊಂಡು ತಿಳಿಸ್ತೀನಿ, ನೋಡೋಣ. ವಾವ್ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಹೋಮ್ ಸ್ಟೇ ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡಿ, ಇಲ್ಲಿ ಹಿಂಗೆ ನಿಂತಿದ್ದಾರೆ ಬಾಲ್ಕನಿಲೆಲ್ಲ, ಸಖತ್ತಾಗಿದೆ. ವಾವ್, ಎಲ್ಲ ಇಲ್ಲೇ ನಿಂತಿದ್ದಾರೆ. ಯಾಕೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಏನಾಯಿತು ಗೊತ್ತಿಲ್ಲ, ಏನಾಯಿತು ಗೊತ್ತಿಲ್ಲ. ಫಾರೆಸ್ಟಿಗೆ ಕರ್ಕೊಂಡು ಹೋಗೋದು ಇವರೇ. ಈಗ ಹೇಳೋಕ್ಕಾಗಲ್ಲ. ಇಲ್ಲಿರೋ ಗಾಡಿಗಳಲ್ಲಿ ನಮ್ಮ GT, ಇನ್ನೊಂದು GT ಕ್ಲಾಸಿಕ್ಕು ಇದೆ, ಟ್ರ್ಯಾಂಪು ಇದೆ. ಅವೆಲ್ಲ ಆಫ್ ರೋಡಿಂಗ್ ಮಾಡಲ್ಲ, ತಕ್ಕಮಟ್ಟಿಗೆ ಮಾಡ್ಬೋದು. ನಮ್ಮ GTಲಿ ಬೇರೆ ಡಬಲ್ ಸ್ಟ್ಯಾಂಡ್ ಹಾಕೊಬಿಟ್ಟಿದ್ದೀವ, ಅದ್ರಲ್ಲಿ ಬೇರೆ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ. ಸಿಗೋ ಹಂಸಲೆಲ್ಲ ಉಜ್ಜಾಡ್ಕೊಂಡು ಹೋಗ್ಬೇಕು ಗಾಡಿಗಳನ್ನ. ಗುರು ಲವ್ ಕೇಳಿಸ್ತೀಯಾ? ಸೊ ಬಂದಿದ್ದೀವಿ ಆ್ಯಕ್ಚುಲಿ ಒಂದು ಫಾರೆಸ್ಟ್ ಕಡೆಗೆ ಹೋಗೋವಂಥದ್ದು. ಆಫ್ ರೋಡು ಗುರು, ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್. ಇದೆಲ್ಲೋ ಹೋಗ್ತಾ ಇದ್ದೀವಿ. ಏನಕ್ಕೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ, ಕೆಳಗೆ ಏನಿದೆ ಅಂತಲೂ ಗೊತ್ತಿಲ್ಲ. ಕಾಡು, ಅಲ್ಲಿಗೆ ಹೋಗ್ತಾಯಿದ್ದೀವಿ ಈಗ ಆಫ್ ರೋಡ್ ಮಾಡ್ಕೊಂಡು. ಪ್ರತೀಕ್ಷಾ ಅಂತ ಏನೋ ಇದೆ, ನೇಚರ್ ಸಮಥಿಂಗ್. ವಾವ್, ಇದು ಗುರು ಆ್ಯಕ್ಚುಲಿ ಅಡ್ವೆಂಚರ್ ಅಂದರೆ. ಇಂಥ ಟೈಮಿಗೆ ಏನಾದರೂ ಹಿಮಾಲಯನ್ ಎಕ್ಸ್ಪಲ್ಸು ಇದ್ದೇ ಇರಬೇಕು ಆ್ಯಕ್ಚುಲಿ. ಬಟ್ ಐ ಲೈಕ್ ದಿಸ್ ಪ್ಲೇಸ್. ವೀಡಿಯೋ ಸ್ಟೇಬಲಾಗಿ ಬರ್ತಿದೆ ಇಲ್ವೋ ಗೊತ್ತಿಲ್ಲ, ಪ್ಲೀಸ್ ಕೋಪ್ರೇಟ್ ಗೈಸ್.
ನನ್ನ ಫೋನಲ್ಲಿ ವೀಡಿಯೋ ಮಾಡ್ತಿರೋದು. ಅಯ್ಯೋ ಹೋಯ್ತಪ್ಪ ನಾನು ಸೊಂಟ. ಎಲ್ಲೂ ಗಾಡಿಗಳು ಓಡಾಡ್ತವೆ, ಪರವಾಗಿಲ್ಲ. ಅಂದರೆ ನಮ್ಮ ಬೈಕ್ಗಳ ಜಾಸ್ತಿ ಇರೋದೀಗ. ನೈಸ್ ಗುರು. ಇದು ಯಾವ್ದು ಎಲ್ಲೆಲ್ಲೋ ಓಡಾಡ್ತಿದೀವಿ ಗುರು. ಈ ಕಡೆ ನೋಡಿದ್ರೆ ಬ್ರೋ, ಈ ಕಡೆ ನೋಡಿದ್ರೆ ಪಾತಾಳ, ಈ ಕಡೆ ಪಾತಾಳ ಗುರು. ಲಿಟ್ರಲಿ ಈ ಕಡೆ ನಾವು ಓಡಾಡ್ತಿದ್ದೀವಿ, ಈ ಕಡೆ ಪಾತಾಳ. ರೋಡ್ ಬೇರೆ ಸರಿ ಇಲ್ಲ ಇಲ್ಲಿ ನೋಡಿ. ಓಹ್ ಮೈ ಗಾಡ್. ಅಯ್ಯೋ ಗುರು, ಆಫ್ ರೋಡ್ ಅಂದ್ವಿ, ಇದು ಯಾವ್ದು ಗುರು? ಪೂರ್ತಿ ಧೂಳೆಲ್ಲ ಆಡ್ತಿದೆ. ಇಷ್ಟೊಂದು ಈ ಮಟ್ಟಕ್ಕೆ ಭೀಕರ ಆಫ್ ರೋಡ್ ಆಗಿತ್ತು. ಇಲ್ಲಿ ನೋಡಿ ಗಾಯ್ಸ್, ಇವಾಗ ಆ್ಯಕ್ಚುಲಿ ಒಂದು ಅಂದರೆ ಇನ್ಸಿಡೆನ್ಸ್ ನೋಡೋದು. ಏನಾಯಿತು ಅಂದರೆ, ನಾವು ಸ್ವಲ್ಪ ಇಷ್ಟು ಗ್ರೂಪ್ನ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟಿದ್ವಿ ನಾವುಗಳು. ಅಂದರೆ ನಮ್ಮಿಂದ ಯಾರ್ಯಾರು ಇದ್ದಾರೆ ಅವರೆಲ್ಲ ಸೇರಿಸಿ ಅವ್ರುಗಳೆಲ್ಲ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಆಗಿಬಿಟ್ಟಿದೆ. ಏನಾಗಿದೆ, ಡೈವರ್ಷನ್ ಇಲ್ಲ. ಅಂದರೆ ಈಗ ರೂಟ್ ಗೊತ್ತಿಲ್ವಲ್ಲ ನಮಗೆ. ಅವಾಗ ಏನಾಗಿದೆ, ಡೈವರ್ಷನ್ ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ಮೇಲೆ ಏನಾಯಿತು, ಅಲ್ಲಿ ಡೈವರ್ಷನ್ ಇತ್ತು. ಅಲ್ಲೇನಾಯಿತು, ಲೆಫ್ಟ್ ಒಂದು ರೂಟು, ರೈಟ್ ಒಂದು ರೂಟು, ನೆಟ್ವರ್ಕ್ ಬೇರೆ ಇಲ್ಲ. ಹಂಗಾಡಿ ನೆಟ್ವರ್ಕ್ ಎಲ್ಲಿ ಬರುತ್ತೋ ಅಲ್ಲಿ ನಿಂತ್ಕೊಬಿಟ್ಟು ಫೋನ್ ಮಾಡಿಬಿಟ್ಟು ಒಬ್ಬ ಕಡೆಯಿಂದ ಇಲ್ಲಿ ಡೈರೆಕ್ಷನ್ಸ್ ಕೇಳಿ ಬಂದ್ವಿ. ಸೊ ಗೈಸ್, ಇವಾಗ ಏನು ಅಂದರೆ GTದು ಪೆಟ್ರೋಲ್ ಅಂದರೆ ಎಷ್ಟಿದೆ ಅಂತ ತೋರಿಸುತ್ತಲ್ಲ ಮೀಟರು, ಅದು ಬ್ಲಿಂಕ್ ಆಗ್ತಿದೆ. ಬಟ್ ಈ ಫಾರೆಸ್ಟಲ್ಲೆಲ್ಲಪ್ಪ ಪೆಟ್ರೋಲ್ ಬಂಕ್ ಹುಡ್ಕೋದು. ಇನ್ನೂ 34 ಕಿಲೋಮೀಟರ್ಸ್ ಹೋಗಬೇಕು ನಾವು ಪೆಟ್ರೋಲ್ ಬಂಕ್ ಹುಡ್ಕೊಂಡು ಹೋದರೆ. ಬಟ್ 34 ಎಲ್ಲಿ ಹೋಗುತ್ತೆ? ತಗೊಂಡಿರೋರು GT ತಾತಿರೋರು, GT ಇವಾಗ ತಗೊಂಡು ಓಡಿಸ್ತಿರೋರು ಅನ್ನೋದು ಗಮನ ಇಟ್ಕೊಳ್ಳಿ. ಫಸ್ಟ್ ಸೆಕೆಂಡು ಥರ್ಡ್ ಸರ್ವಿಸ್ ಆದಮೇಲೆ GT ಪರ್ಫೆಕ್ಟಾಗಿ ಅದರ ಮೈಲೇಜ್ ಕೊಡೋಕ್ಕಾಗೋದು, ಅಲ್ಲಿವರೆಗೂ ಆಗಲ್ಲ. ಸೊ ಇವಾಗ ದೇವ್ರ ಮೇಲೆ ಭಾರ ಹಾಕಿ ನಾವು ಕೂಡ ಹೋಗ್ತಿದ್ದೀವಿ. ನೋಡಬೇಕಿಲ್ಲ, ಎಲ್ಲರೂ ಪೆಟ್ರೋಲ್ ಬಂಕ್ ಹತ್ರದಲ್ಲಿ ಸಿಕ್ಕಿದ್ರೆ ಸಾಕು. ನೋಡೋಣ ಗೈಸ್. ಸೊ ಗೈಸ್, ಆ್ಯಕ್ಚುಲಿ ಪೆಟ್ರೋಲ್ ಬಂಕ್ ಸಿಕ್ತು. 7 ಕಿಲೋಮೀಟರ್ಸ್ ದೂರ ಇತ್ತು ಆ್ಯಕ್ಚುಲಿ. ಪರವಾಗಿಲ್ಲ, ಹೆಂಗೋ ಫುಲ್ ಟ್ಯಾಂಕ್ ಹೊಡ್ಸಾಯ್ತು. 980 ರುಪೀಸ್ ಬಂದಿದೆ. ಆ್ಯಕ್ಚುಲಿ ಇನ್ನೂ 2 ಲೀಟರ್ಸ್ ಇತ್ತಂತೆ ಬ್ರೋ ಹೇಳ್ತಿರೋದು. ಅದೇ 980 ರುಪೀಸ್ ಬಿದ್ದಿದೆ. ಅಲ್ಲಿ ಒಳಗೆ ನೀರಿತ್ತು ಗುರು. ಆರಾಮಾಗಿ ನೀರು ಕುಡ್ಕೊಂಡು ತಣ್ಣಗೆ ಚಿಲ್ಲೊಡಿದ್ವಿ. ನೀರು ತುಂಬ್ಕೊಂಡಿದ್ದೀನಿ. ಆಗಲೇ ಅರ್ಧ ಬಾಟ್ಲು ಖಾಲಿ ಕೂಡ ಮಾಡಾಯಿತು. ನೀನು ಸ್ವಲ್ಪ ದೂರ ಚಿಕ್ಕಮಂಗ್ಳೂರಿಗೆ ಹೋದರೆ 20 ಕಿಲೋಮೀಟರ್ಸಲ್ಲಿ ಆಗುತ್ತೆ. ಏನು ಗುರು ಇದು ವೆದರು. ಆವಾಗಲಿಂದ ಬೆಳಗ್ಗೆಯಿಂದ ಬರೀ ವ್ಲಾಗಲ್ಲಿ ಬಿಸಿಲೇ ನೋಡಿರ್ತೀರ. ನೋಡಿ ಈಗ ಪೂರ್ತಿ ಕೊರ್ರವಾಗಿದೆ ಮೋಡಗಳು. ಹೆಂಗೋ ರೇನ್ ಲೈನರ್ ಬಂದಿದ್ದೀವಿ. ಮಳೆ ಬಂತು ಅಂದರೆ ಏನು ಟೆನ್ಷನ್ ಇಲ್ಲ. ಫೋನ್ನ ಒಳಗೆ ಇಡಲೇಬೇಕು, ವ್ಲಾಗ್ ಅಂತೂ ಮಾಡೋಕ್ಕಾಗಲ್ಲ. ಮಳೆ ಬಂದಾಗ ರೇನ್ ಲೈನರ್ ಹಾಕ್ಕೊಂಡು ಫೋನ್ನ ಜೋಬಿಗೆ ಹಿಡ್ಕೊಂಡು ಮಸ್ತ್ ಎಲ್ಲರೂ ಹೋಟ್ಲಿಗೆ ನಿಂತಾಗ ಮಳೆ ಬಂದು ಸ್ಟಾಪ್ ಆದರೂ ಚೆನ್ನಾಗಿರುತ್ತೆ. ವ್ಲಾಗಲ್ಲಿ ತೋರಿಸ್ಬೋದು ಮಳೆ ಬಂತು ಅಂತ. ಸೊ ನೋಡೋಣ, ಸಾಧ್ಯತೆ ಇದೆ ಅಂತ ಅಲ್ಲ, ಬಂದೇ ಬರುತ್ತೆ ಅಂತ ನಾನಿದ್ದೀನಿ. ಬರಬಹುದು ನೋಡೋಣ. ನಾವು ಹೋಗ್ತಿರೋ ಕಡೆಗೆ ಇರೋದು ಮಳೆ, ಚಿಕ್ಕಮಂಗ್ಳೂರು ಸೈಡಿಗೆ. ಲೆಟ್ಸ್ ಸಿ. ಸೊ ಗೈಸ್, ಊಟ ಮಾಡೋಣ ಅಂತಿದ್ದೀವಿ. ಟೈಮು 3 ಗಂಟೆಗೆ ಇನ್ನೂ 7 ನಿಮಿಷ ಇದೆ. ಸೊ ಹೋಟೆಲ್ ತಾಜ್ ಹೋಗ್ತಾಯಿದ್ದೀವಿ. ಅಣ್ಣ ಬರಲಿ ಅಂತ ಕಾಯ್ತಿದ್ದೀನಿ. ಅಣ್ಣ ಬರ್ತಿದ್ದಾರೆ, ಬರಲಿ ನೋಡೋಣ. ಗಾಡಿ ಪಾರ್ಕ್ ಮಾಡೋಕ್ಕಂತ ಹೋಗಿದ್ದಾರೆ. ಮಳೆ ಬರೋಂಗಿದೆ ಗುರು. ಸೋನೆ ಬರ್ತಿದೆ. ರೇನ್ ಲೈನರ್ ಹಾಕೋಬಿಡೋಣ. ಹಾಕೊಂಡ್ರೆ ಬೆಸ್ಟು. ಯಾಕಂದರೆ ಆಮೇಲೆ ಮಳೆಗೆ ಸಿಗಾಕೊಂಡ್ರೆ ಯಾವುದಕ್ಕೂ ಎಕ್ಸ್ಪೋಸ್ ಸೈಕ್ ಆಗೈತಿ. RTX ಮಾತ್ರ ಚಿಂಕು. ಓಹ್, ಹೊಸ ನ್ಯೂಸ್. ರೈಸ್ ಇಲ್ಲ ಅಂತಿಲ್ಲಿ. ಒಳ್ಳೆ ಎಣ್ಣೆ ಮನೆ ಮೆಸ್ತಾರೆ ಗೌಡ್ರು. ನಾನ್ ವೆಜ್ ಹೋಟ್ಲು ಎಲ್ಲ ಚೆನ್ನಾಗಿದೆ. ಸೊ ನೋಡ್ತಿದ್ದೀವಿ, ಇಲ್ಲಿ ರೈಸ್ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ರೈಸ್ ಇಲ್ಲ ಆ್ಯಕ್ಚುಲಿ ಇಲ್ಲಿ. ನೋಡೋಣ ಏನು ಮಾಡೋದು. ರೈಸ್ ಇಲ್ಲ, ಏನು ಮಾಡೋಂಗೆ ಇಲ್ಲಿ ಬಂದು
ರೈಸ್ ಇಲ್ಲ ಅಂದರೆ ಆ್ಯಕ್ಚುಲಿ ತಿನ್ನೋಕ್ಕೇನು ಮಜಾನೇ ಇರೋಲ್ಲ ಗುರು. ಗಾಡಿ ಇಲ್ಲೇ ನಿಂತಿದ್ದು. ಸೊ ಗೈಸ್ ಬೈಕಲ್ಲಿ ನಿಲ್ಸಾಗಿದೆ, ಹೋಟ್ಲು ಸಿಕ್ಕಿದೆ. ಆ್ಯಕ್ಚುಲಿ ಅಲ್ಲಿರಲಿಲ್ಲ, ಬೇರೆ ಹೋಟ್ಲಿಗೆ ಬಂದಿದ್ದೀವಿ. ನಿಂತಿದೆ ಬೈಕು, ನೋಡೋಣ ಬನ್ನಿ. ಇನ್ನೂ ಬೈಕ್ಗಳು ಬರ್ತಿದೆ ಸುಮಾರು ನಿಲ್ಲಕ್ಕೆ. ಅಲ್ಲಿ ನಿಲ್ಲಕ್ಕಿಂತ ಹೊರಗಡೆ ಬರೋಣ, ನೋಡೋಣ ಏನು ಊಟ ಮಾಡೋದು, ಡಿನ್ನರ್ಗೆ ತಿನ್ನೋದು. ಗೈಸ್ ಊಟ ಎಲ್ಲ ಮಾಡಾಗಿದೆ ಈ ಹೋಟ್ಲು. ಹೆಸರು ಏನು ತೋರ್ಸೋಕ್ಕೋಗಲ್ಲ, ಚೆನ್ನಾಗಿರಲಿಲ್ಲ ಗುರು. ಎಗ್ ರೈಸ್ ತಿನ್ನಲೇಬಾರ್ದು ಅನ್ನಿಸ್ಬಿಡ್ತು. ಸೊ RTX ಅವ್ರ ಬಗ್ಗೆ ಮಾತಾಡ್ತಿದ್ನಲ್ಲ, ಅವ್ರು ಆ್ಯಕ್ಚುಲಿ ಅವರು ಕೂಡ ಯೂಟ್ಯೂಬರು. ಕನ್ನಡ ವೀಲರ್ಸ್ ಅಂತ ಇದೆ, ಕನ್ನಡ ವೀಲರ್ಸ್ ಅಂತ ಇದೆ, ಅವ್ರದ್ದು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿ ಚೆನ್ನಾಗಿರಲಿಲ್ಲ. ಆ್ಯಕ್ಚುಲಿ ಚೂರು ಚೆನ್ನಾಗಿರಲಿಲ್ಲ. ಹೋಟೆಲ್ ಚೆನ್ನಾಗಿತ್ತು, ಬಟ್ ಊಟ ಒಂಚೂರು ಚೆನ್ನಾಗಿಲ್ಲ. ರೈಡಿಂಗ್ಸ್ ಮೋಟೋ ವ್ಲಾಗಿಂಗ್ ಸೆಟಪ್ನ ಮಾಡ್ಕೊಳ್ಳೋಣ. ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲದಿದೆ, ಪವರ್ ಬ್ಯಾಂಕಿಂದ ಚಾರ್ಜ್ ಇಲ್ಲ, ನೋಡೋಣ. ಸೊ ಗೈಸ್ ಇಲ್ಲಿಂದ ಹೊರಡೋ ತಯಾರಿ ನೋಡ್ತಿರ್ಬೋದು. ಹಿಮಾಲಯನ್ 450, TVS RTX 300, ರ್ಯಾಮ್ ಸ್ಪೀಡ್ T4. ಹಾಂ ಬ್ರೋ ಮಾಡಿದ್ದೀನಿ. ನಮ್ಮ GT. ಸೊ ಆ್ಯಕ್ಚುಲಿ ನಾನು ಹೇಳ್ದಂಗೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಗೈಸ್, ಕನ್ನಡ ವೀಲರ್ಸ್ ಅಂತ, WHEELRZ. Z ಹೊಡಿಲಿಲ್ಲ ಬರೋಲ್ಲ ಗುರು. ನಮ್ಮ ಚಾನಲ್ದು ಅದೇ ಕತೆ, ರೈಡ್ಸಲ್ಲಿ RIDEZZ ಹೊಡಿಲಿಲ್ಲ ಅಂದರೆ ಬರೋದೇ ಇಲ್ಲ ಚಾನಲ್, ಯಾರ್ದೋ ಬೇರೆದು ಬರುತ್ತೆ. ಸೊ ಅಣ್ಣ ರೆಡಿ ಇದ್ದಾರೆ, ಹೋಗಿ ಕುತ್ಕೊಳ್ಳೋಣ. ಕುತ್ಕೊಂಡ್ರೆ ಬೆಸ್ಟು, ಹೊರಟ್ಬಿಡ್ಬೋದು ಬೇಗ. ಕೆಮ್ಮಾಗ್ಬಿಟ್ಟಿದೆ, ಆದರೂ RTX ಏನು ಸೈಕಾಗಿದೆ ನೋಡಿದ್ರು, ಚೆನ್ನಾಗಿ ಕಾಣುತ್ತೆ. ಲುಕ್ ವೈಸಲ್ಲಿ ಗಾಡಿ ಕೇಳೋಂಗೆ ಇಲ್ಲ. ನೋಡೋಣ. ಸೊ ಊಟದ ಬಗ್ಗೆ ಮಾತಾಡೋಣ. ಊಟ ನಾನು ನಮ್ಮ ಅಣ್ಣ ಎಲ್ಲ ಎಗ್ ಫ್ರೈಡ್ ರೈಸ್ ತಿಂದ್ವಿ. ಎಲ್ಲರೂ ಟೀಮ್ ಮೆಂಬರ್ಸ್ ಎಲ್ಲ ಗೀ ರೈಸು, ಅದಕ್ಕೆ ಚಿಕನ್ ಗೊಜ್ಜು ಗ್ರೇವಿ ಬರುತ್ತಲ್ಲ ಅದನ್ನು ತಿಂದರು. ಎಲ್ಲರ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಿದ್ದೀನಿ, ಯಾರಿಗೂ ಇಷ್ಟ ಆಗಲಿಲ್ಲ ಊಟ. ಚೂರು ಚೆನ್ನಾಗಿರಲಿಲ್ಲ ಗುರು, ಖರಾಬಾಗಿತ್ತು. ಗೀ ರೈಸು ಬೇಕಾಬಿಟ್ಟು ಮಾಡಿರೋದು, ಅದು ಬಿಟ್ಟರೆ ಎಗ್ ರೈಸು ಎಲ್ಲೋ ಅರ್ಜೆಂಟಿಗೆ ಕೊಡಬೇಕು ಅಂತ ಉಪ್ಪು ಖಾರ ಪುಡಿ ಸುರಿದ್ಬಿಟ್ಟು ಹಂಗೆ ಕೊಟ್ಟವನೆ. ಬಂದಿದ್ದು ಈ ಕಡೆಯಿಂದ ಹೋಯ್ತಾ ಇರೋದು VS ಸಕಲೇಶ್ಪುರ ಹೋಗೋಣ ಅಂತ ಇದ್ವಿ. ಸೊ ಸಕಲೇಶ್ಪುರದ ಮೇಲೆ ಹೋಗೋಣ ಗೈಸ್. ಲಿಟ್ರಲಿ ನಮ್ಮ GTಗೆ ಆಗಲೇ ಒಂದು ಸತಿ ಫ್ಯೂಲ್ ಅಪ್ ಕೂಡ ಆಗಿದೆ. ಬಟ್ ನಮ್ಮ ಗ್ರೂಪಲ್ಲಿ ಬರ್ತಾ ಇರೋವಂಥ ಪಲ್ಸರ್, ಅದರಲ್ಲಿ ಇದುವರೆಗೂ ಒಂದು ಪಾಯಿಂಟ್ ಖಾಲಿಯಾಗಿಲ್ಲ ಗುರು. ಮೈಲೇಜ್ ಚೆನ್ನಾಗೇ ಕೊಡ್ತಿದೆ ಅದು, ಒಂದು ಪಾಯಿಂಟ್ ಖಾಲಿಯಾಗಿಲ್ಲ. ನಮ್ಮ ಫುಲ್ ಟ್ಯಾಂಕ್ ಖಾಲಿಯಾಗಿ ಮತ್ತಿನ್ನೊಂದು ಸತಿ ಹಾಕ್ಸ್ಕೊಂಡಿದ್ವಿ, ಅಲ್ಲೇ ಹೋಗ್ತಿದೆ ನೋಡಿ ಪಲ್ಸರ್. ಲೆಜೆಂಡು. ಮುಂದೆ ಏನು ಕತೆ ಏನು ಗೊತ್ತಿಲ್ಲ. ಸೊ ಗೈಸ್ ನಾವಿವಾಗ ಚಿಕ್ಕಮಂಗ್ಳೂರು ಬಿಟ್ಟಾಗಿದೆ, ಈಗ ಸಕಲೇಶ್ಪುರ ಕಡೆ ಬರ್ತಾಯಿದ್ದೀವಿ. ಸಕಲೇಶ್ಪುರ ವಿಯಾ ಹಾಸನ್ಗೆ ಹೋಗ್ಬಿಡ್ತೀವಿ. ಹಾಸನಿಂದ ಡೈರೆಕ್ಟ್ ನಮ್ಮ ಮನೆ. ಸಕಲೇಶ್ಪುರ ಎಲ್ಲ ಹೋಗಿ ನೋಡ್ಕೊಂಡು ಬರೋಣ. ಸೊ ಗೈಸ್ ಟೈಮ್ ಇವಾಗ ಆಗ್ತಿದೆ 5:25. ಸೂರ್ಯ ನೋಡಪ್ಪ ಹಂಗೆ ಡೈರೆಕ್ಟಾಗಿ ಬೀಳ್ಬೇಕು, ಹಂಗೆ ವೀಡಿಯೋ ಚೆನ್ನಾಗಿ ಬರಬಾರ್ದು ಅಂತ ಸೂರ್ಯ ಡೈರೆಕ್ಟಾಗಿ ಬೀಳ್ತಿದ್ದಾನೆ. ಇರಲಿ, ಏನೂ ಮಾಡೋಂಗಿಲ್ಲ. ಆ್ಯಕ್ಚುಲಿ ಮೂಡಿಗೆರೆ ಬಿಟ್ಟು ತುಂಬಾ ಟೈಮ್ ಆಯ್ತು, ಆಗಲೇ ತುಂಬಾ ದೂರ ಬಂದಿದ್ದೀವಿ. ಆದರೂ ಹೋಗ್ತಾನೆ ಇದ್ದೀವಿ. ಕೊಟ್ಟಿಗೆಹಾರ ಇನ್ನೂ ಬಂದೇ ಇಲ್ಲ. ಆ್ಯಕ್ಚುಲಿ ಮೂಡಿಗೆರೆಯಿಂದ ಕೊಟ್ಟಿಗೆಹಾರ 25 to 27 ಕಿಲೋಮೀಟರ್ಸ್ ಸಮಥಿಂಗ್ ಇದೆ. ಆವಾಗಲಿಂದನೂ ಹೋಗ್ತಾನೆ ಇದ್ದೀವಿ ಗುರು. ಎಷ್ಟು ದೂರ ಹೋಗ್ಬೇಕೋ ಗೊತ್ತಾಗ್ತಾನೆ ಇಲ್ಲ. ಸುಮ್ಮನೆ ಹೋಗ್ತಾನೆ ಇದ್ದೀವಿ. ಹಿಂದೆ ನರ್ಕ, ಮುಂದೆ ನೋಡಿದ್ರೆ ಸ್ವರ್ಗ, ಇಲ್ಲಿ ನೋಡಿದ್ರೆ ನರ್ಕ. ತಡ್ಕೋಬೇಕು ಸ್ವರ್ಗಕ್ಕೋಸ್ಕರ, ಏನೂ ಮಾಡೋಂಗಿಲ್ಲ.
ತಡ್ಕೊಂಡ್ರೆ ಆಗುತ್ತೆ. ನೋಡೋಣ, ಒಂದು ಪ್ಲ್ಯಾನ್ ಮಾಡೋಣ, ಏನಾರು ಕಂಫರ್ಟೇಬಲಾಗಿ ಕೂತ್ಕೊಂಡು ಹಂಗೆ ಜಿ ಟಿಲಿ ಟ್ರೈ ಮಾಡೋಣ. ಅಂಕಲ್ ಫುಲ್ಸು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಗೈಸ್, ಕೊತ್ತಿಗೆರಾಗಿ ಬಂದಿದ್ದೀವಿ. ನೋಡ್ತಿರ್ಬೋದು, ಚಾರ್ಜರ್ ಕೇಬಲ್ ಎಲ್ಲ ಸಿಗಾಕತ್ತಿದೆ ಗುರು. ಇಲ್ಲಿ ಕೊತ್ತಿಗೆರಾಗಿ ಬಂದಿದ್ದೀವಿ. ನೋಡ್ಬೇಕಿಲ್ಲ, ಅದು ಒಂದು ಪ್ಲೇಸ್ ಇದೆ ನೋಡೋ ಅಂಥದ್ದು. ಸೊ ಅದನ್ನು ನೋಡ್ಕೊಂಡು ಹೋಗೋಣ. ಕೊತ್ತಿಗೆರ, ಆಮೇಲೆ ಮತ್ತು ಐ ಥಿಂಕ್ ಸಕಲೇಶ್ಪುರ ಅನ್ಕೋತೀನಿ ನೆಕ್ಸ್ಟು. ನೋಡೋಣ. ಸೊ ಗೈಸ್, ನೋಡ್ತಿರ್ಬೋದು ಕೊಟ್ಟಿಗೆರ ಬೆಟ್ಟಾಗಿದೆ. ಸೊ ಏನು ಸೈ ಡೌನ್ ಹಿಲ್ಲು, ಅಲ್ಲಿ ಪೂರ್ತಿಲಿ ಇನ್ನೂ ಜಿ ಟಿ ಸೈಕ್ ಹೋಗಿದೆ. ಅಲ್ಲೊಂದು ಜಿ ಟಿ ಹೋಗ್ತಿದೆ. ವೆದರ್ ನೋಡಿ ಗೈಸ್, ಹಿಂಗೆ ಇರ್ಬೇಕು ಆ್ಯಕ್ಚುಲಿ. ವೆದರ್ ಇದ್ದರೆ ಹಿಂಗೆ ಇರಬೇಕು ಅಂತ ನಾನು ಆಸೆ ಪಡೋದು. ಬೆಟ್ಟಗಳು ನೋಡಿ ಗೈಸ್, ಇದ್ದೆ ಅದ್ರ ಮೇಲೆ ಮೋಡ. ಆದರೂ ಮಾತ್ರ ಸೈಕ್ ಫೀಲಿಂಗ್. ಅದು ಈ ಥರ ಬೈಕ್ಗಳು ಲೈನಲ್ಲಿ ಹೋಗೋದು ನೋಡೋಕ್ಕಂತೂ ಇನ್ನೂ ಸಖತ್ತಾಗಿದೆ. ಹಿಂದೆ ಒಂದು ಗೊತ್ತಿದೆ, ಬುಲೆಟ್ ಕ್ಲಾಸಿಕ್ 350. ಅಲ್ಲ, ಇದು ಹಿಂದೆ ಇದು ಟ್ರಾನ್ಸ್ಪೀಡ್ T4. ಈ ರೋಡಲ್ಲಿ ಜಾಸ್ತಿ ಅಂದರೆ ಟೋಯಿಂಗ್ ವ್ಯಾನ್ಗಳು, ಆ್ಯಂಬುಲೆನ್ಸ್ಗಳು ಅವೇ ಜಾಸ್ತಿ. ಹಾಯ್ ಅಂತಿದ್ದಾರೆ. ನೈಸ್. ಪೀಸ್ ಆಫ್ ಮೈಂಡ್ ಇಟ್ಕೊಬರ್ಬೇಕು. ಆ್ಯಕ್ಚುಲಿ ಫ್ರಸ್ಟ್ರೇಷನ್ಸ್ ಇದ್ರೂ ದೂರ ಆಗುತ್ತೆ ಬಂದರೆ, ಬಟ್ ಪೀಸ್ ಆಫ್ ಮೈಂಡ್ ಇಟ್ಕೊಬಂದರೆ ಅಂತೂ ಈ ಪ್ಲೇಸ್ ಈಗ ಎಷ್ಟು ಸುಂದರವಾಗಿದೆಯೋ ಅದ್ರಿಗಿಂತ ಇನ್ನೂ ತುಂಬ ಸುಂದರವಾಗಿ ಕಾಣುತ್ತೆ. ನಿಯರ್ಲಿ 6 ಗಂಟೆ ಆಗೋಕ್ಕೆ ಬಂದಿದೆ ಗುರು, ಪರವಾಗಿಲ್ಲ. ಐ ಥಿಂಕ್ 8-9 ಅಷ್ಟಿಗೆಲ್ಲ ಚಂದ್ರಪಟ್ಟಣದಲ್ಲಿ ಇರ್ತೀವಿ. ಸ್ಟಾಪ್. ಇಲ್ಲಿಂದ ವ್ಯೂ ಸಖತ್ತಾಗಿದೆ. ನಿಂತ್ಕೊಳ್ಳೋದು. ಫಸ್ಟ್ ರೈಡ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆಫ್ ರೋಡ್ ಬೇಡ, ವ್ಯೂ ಪಾಯಿಂಟ್ ಏನು ಸಖತ್ತಾಗಿದೆ ಗುರು. ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿರ್ಬೋದು ಸೀನ್. ಆಗ್ಲೇ ಸಂಜೆ ಆಗಿರೋದ್ರಿಂದ ಈ ಥರ ಇನ್ನೂ ಸೈಗಾಗಿ ಕಾಣಿಸ್ತಿದೆ. ಆಕ್ಚುಲಿ ಸೈ ಗಾಡಿ ಹೇಗೋ ಕೂರಕಾಯ್ತಾ ಇರ್ಲಿಲ್ಲ, ಹೆಂಗೋ ಎದ್ದು ನಿಲ್ಸ್ಬಿಟ್ರು. ಆಹಾ, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸ್ವರ್ಗ. ಆಕ್ಚುಲಿ ಇದ್ದ ಜಾಗ ಎಲ್ಲ ಗಲೀಜ್ ಮಾಡ್ತಾರ, ಬೈಕ್ ಇಷ್ಟ ಕಾಣಿಸ್ತದೆ. ಸ್ವಲ್ಪ ಹೊತ್ತರಲ್ಲಿ ಚಳಿ ಎಲ್ಲ ಸ್ಟಾರ್ಟ್ ಆಗ್ಬೋದು. ಸೊ ಗೈಸ್, ಇಲ್ಲಿಂದ ಮತ್ತೆ ರಿಟರ್ನ್ ಇಲ್ಲಿಂದ ಹೆಂಗೆ? ಸೊ ಗೈಸ್, ಇಲ್ಲಿಂದ ರಿಟರ್ನು. ಈಗ ಡೈರೆಕ್ಟ್ ನಾನ್ ಸ್ಟಾಪ್, ಎಲ್ಲೂ ಬ್ರೇಕ್ ಇಲ್ಲದೆ ಹೋಗೋದು ಚನ್ನರಾಯಪಟ್ಟಣ. ಮೊದಲು ಹಾಸನ್ ಟು ಚನ್ನರಾಯಪಟ್ಟಣಕ್ಕೆ ಹೋಗಿ ಮನೆಗೆ ಸೇರ್ಕೊಳ್ಳೋದು, ಎಂಜಾಯ್ ಮಾಡೋದು. ಮತ್ತೆ ಎಂಜಾಯ್ ಅಂದರೆ ವಿಡಿಯೋ ಎಡಿಟಿಂಗ್, ರೀಲ್ಸ್ ಎಡಿಟಿಂಗ್ ತುಂಬ ಇದೆ ಕೆಲಸ ಆ್ಯಕ್ಚುಲಿ, ಅದನ್ನು ಮಾಡಬೇಕು. ಗುರು, ಓಹೋ ಪೂರ್ತಿ ಕವರ್ ಆಗಿದೆ ಮೌಂಟೇನ್ ಮೇಲೆ. ನೋಡ್ತಿರ್ಬೋದು, ಅಲ್ಲಿ ಕಾಣಿಸ್ತಿರ್ಬೋದು ಕ್ಯಾಮ್ರಲ್ಲಿ. ಆ್ಯಕ್ಚುಲಿ ಕವರ್ ಆಗೋಗಿದೆ. ಅಯ್ಯೋ, ತುಂಬ ಜೋರಾಗಿ ಇತ್ತಲ್ಲ, ಇಂಪ್ಯಾಕ್ಟ್ ಜಾಸ್ತಿ ಇತ್ತು. ಏನೇ ಆದರೂ GT 650ಲಿ ಹಿಂದೆ ರೇರ್ ಶಾಕಪ್ಸ್ ಇದೆಯಲ್ಲ, ತುಂಬಾ ಹಾರ್ಡ್ ಸ್ಟಿಫ್ ಆಗಿದೆ ತುಂಬ. ಸೊ ಗುರು, ನೈಟ್ ಇವಾಗ ಕತ್ಲೆ ಆಗೋಗಿದೆ. ಟೈಮ್ ಆ್ಯಕ್ಚುಲಿ ಹೇಳಬೇಕಂದ್ರೆ 7:20. ಗ್ರೂಪ್ ಮುಂದೆ ಹೋಗ್ಬಿಟ್ಟಿದೆ. ನಾವು 1, 2, 3, 4 ಬೈಕ್ ಉಳ್ಕೊಂಡಿದ್ದೀವಿ. 2 GT, 1 ರೈಡರು, 1 FZ ಹಿಂದೆ ಉಳ್ಕೊಬಿಟ್ಟಿದ್ದೀವಿ. ಅಂದರೆ ಅಲ್ಲಿ ಕಾಯ್ಕೊಂಡು ನಿಂತಾಗ, ಅಂದರೆ ಅದೇ ಟ್ರಾಫಿಕ್ ಈ ಕಡೆ ಕಾಯ್ಕೊಂಡು ನಿಂತಿದ್ವಿ. ಬಂದರು ಎಲ್ಲ ಜೊತೆಗೆ ಬಂದ್ವಿ. ಈ ಥರ ಟ್ರಾಫಿಕ್ಕಿಗೆಲ್ಲೇ ಅವ್ರ ಮುಂದೆ ಹೊರಟ್ಬಿಟ್ರು. ನಾವು ತುಂಬ ಹಿಂದೆ ಇದ್ದೀವಿ. ಇನ್ನು ಅವ್ರನ್ನ ತುಂಬ ಮುಂದೆ ಇದ್ದಾರೆ, ಕ್ಯಾಚಪ್ ಮಾಡಲೇಬೇಕು.
ಗೈಸ್ ಕೊನೆಗೂ ಬರ್ಗೂರ್ ಆ್ಯಂಡ್ ಪೋಸ್ಟ್ ರೀಚ್ ಆಗಿದ್ದೀವಿ. ಗಾಡಿಗಳು ಇಲ್ಲೇ ನಿಂತಿದೆ, GT ಹಿಂದೆ ನಿಂತಿದೆ, ಅದು ಹಿಂದೆ ನಿಂತಿದೆ. ಸೊ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ ಗುರು. ಅಂದರೆ ನಿಂಬು ಜ್ಯೂಸ್ ಇತ್ತು ಕುಡಿದ್ಬಿಟ್ಟೆ, ಕೆಮ್ಮಿದ್ದು ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಅದಿರಲಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ನೋಡಿ, ಚೆನ್ನಾಗಿರುತ್ತೆ ವಿಡಿಯೋ. ಮೇಕ್ ಶೋರ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬೆಲ್ ಐಕನ್ನ ಕ್ಲಿಕ್ ಮಾಡ್ದಲೇ ಹೋಗಲೇಬೇಡಿ. ಸೊ ಈ ವ್ಲಾಗ್ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಸೊ ಬೈ ಗೈಸ್, ಬೈ.